ಪುಟ್ಟರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಾಲತಿ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಪುಟ್ಟರಾಜ್ ಅವರೇ, ಎಷ್ಟು ಜಮೀನಿದೆ ತಮಗೆ? ನನಗೆ 3/4 ಎಕರೆ ಆಯ್ತು ಸರ್. 30 ಗುಂಟೆ 32 ಗುಂಟೆ ಆಯ್ತು ಸರ್. ಅಂದರೆ ತಂದೆಯಿಂದ ಬಂದದ್ದು? ತಂದೆಯಿಂದ ಬಂದದ್ದು ಸರ್. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನು ಪುಟ್ಟರಾಜು? ಏನು ಓದಿದ್ರಿ? 8ನೇ ತರಗತಿ ಓದಿದ್ದೀನಿ ಸರ್. ಹೌದಾ? ಮುಂದೆ ಓದಕ್ಕಾಗ್ಲಿಲ್ವಾ? ಕಷ್ಟ ಆಯ್ತಾ? ಮುಂದೆ ಬಡತನದ ಕುಟುಂಬದಲ್ಲಿ ಬೆಳೆದಿದ್ದೆ, ಅದು ಆದ್ರಿಂದ ನಾವು ಓದಕ್ಕೆ ಆಗಲಿಲ್ಲ. ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು ನೀವು? ನಮ್ಮ ತಂದೆಗೆ 3 ಜನ ಸರ್. ಗಂಡನ 3 ಜನ? 3 ಜನ ಗಂಡು ಮಕ್ಕಳೇ. ನಿಮ್ಮ ತಂದೆಗೆ ಒಟ್ಟು ಜಮೀನು ಎಷ್ಟಿತ್ತು? ನಮ್ಮ ತಂದೆಗೆ ಒಟ್ಟು ಜಮೀನು 2/4 ಎಕರೆ ಇತ್ತು ಸರ್. 3 ಜನ ಹಂಚ್ಕೊಬಿಟ್ಟಿದ್ದೀರಿ? 3 ಜನ ಹಂಚ್ಕೊಂಡಿದ್ದೀನಿ ಸರ್. ಏನೇನು ಬೆಳೆ ಬೆಳಿತೀರಿ ಅದರಲ್ಲಿ ಪುಟ್ಟರಾಜ್ ಅವರೇ? ಅದರಲ್ಲಿ ರಾಗಿ ಬೆಳಿತೀವಿ, ಜೋಳ ಬೆಳಿತೀವಿ, ಹತ್ತಿ ಬೆಳಿತೀವಿ, ದ್ವಿದಳ ಧಾನ್ಯಗಳ ಹಾಕಿ ಬೆಳಿತೀವಿ ಸರ್. ನಮಗೆ ಯಾವುದು ಅವಶ್ಯಕತೆ ಇದೆ ಅದನ್ನು ಹಾಕಿ ಬೆಳಿತೀವಿ ಸರ್. ಬೋರ್ವೆಲ್ ಏನಾದ್ರು ಇದೆಯಾ? ಇಲ್ಲ ಸರ್, ಮಳೆ ಆಶ್ರಯ ಸರ್. ಪೂರ್ಣ ಮಳೆ ಆಶ್ರಯ? ಮಳೆ ಆಶ್ರಯ ಸರ್. ಈಗ ಪೂರ್ವ ಮುಂಗಾರಲ್ಲಿ ಏನು ಬೆಳಿತೀರಿ ಸರ್? ಜೋಳ ಹಾಕ್ತೀವಿ, ಹಳ್ಳ ಹಾಕ್ತೀವಿ, ಮತ್ತು ತೊಗರಿ ಹಾಕ್ತೀವಿ, ಸೂರ್ಯಕಾಂತಿ ಹಾಕ್ತೀವಿ, ಮತ್ತು ಹತ್ತಿ ಹಾಕ್ತೀವಿ ಸರ್. ಅಲಸಂದೆ ಹಾಕ್ತೀವಿ, ನವಣೆ ಹಾಕ್ತೀವಿ, ಸಾಮೆ ಹಾಕ್ತೀವಿ. ಅಂದರೆ ನಿಮಗೆ ಮಳೆ ಆರಂಭ ಆಗೋದು ಮಾರ್ಚ್ ಏಪ್ರಿಲ್ ಅಲ್ಲ? ಮಾರ್ಚ್ ಆಯ್ತು ಸರ್. ಹೌದಾ? ಎಲ್ಲಿ ತನಕ ಮಳೆ ಬರುತ್ತೆ? ಮಳೆ ಅಂತಂದರೆ ಸುಮಾರು ನವೆಂಬರ್ ಡಿಸೆಂಬರ್, ದೀಪಾವಳಿ ತನಕ ಬರುತ್ತೆ? ದೀಪಾವಳಿ ತನಕ ಬರುತ್ತೆ ಸರ್. ಅಲ್ಲಿವರೆಗೂ ಮಳೆ ನೀರನ್ನೇ ಬಳಸಿ ಬೇಸಾಯ ಮಾಡಬೇಕು? ಬೇಸಾಯ ಮಾಡ್ತೀವಿ. ಆಗುತ್ತಾ ಮಾಡೋದಕ್ಕೆ? ಮಾಡ್ಬೋದು ಸರ್. ಮಳೆ ಆಶ್ರಯ ಹೇಗೆ ನಡೆಸ್ತಿದೆ ಅದ್ರ ಮೇಲೆ ಸರ್. ನಮ್ಮ ಅಲ್ಲ, ಇತ್ತೀಚೆಗೆ ಮಳೆನೇ ಸರಿಯಾಗಿ ಬರೋದಿಲ್ಲ, ಬೆಳೆ ಆಗೋದಿಲ್ಲ ಅಂತಾರಲ್ಲ, ಬೆಳೆ ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದೆ. ಕಷ್ಟ ಸರ್ ಸ್ವಲ್ಪ, ಆದರೂ ಆದಷ್ಟು ತೃಪ್ತಿ ಪಡಬೇಕು ನಾವು. ಈಗ ಒಂದು ಸತ್ತು ಲಾಭ ಆಗ್ಬೋದು, ನಷ್ಟ ಆಗ್ಬೋದು, ಅದೇ ನಾವು ಮಳೆ ಆಶ್ರಯದಲ್ಲಿ ಇರೋದ್ರಿಂದ ಯಾವುದನ್ನು ನಾವು ಕಂಡಿಲ್ಲ. ಆದಷ್ಟಲ್ಲಿ ತೃಪ್ತಿ ಪಡ್ತೀವಿ, ವ್ಯವಸಾಯ ಮಾಡ್ತೀವಿ. ಅಲ್ಲಪ್ಪ, ಬೀಳೋ ಮಳೆ ನೀರನ್ನೇ ಸಂರಕ್ಷಣೆ ಮಾಡಬೇಕು, ಇಟ್ಕೋಬೇಕು, ಜಮೀನಲ್ಲಿ ಒಳ್ಳೆ ಹಟ್ಟಿ ಗೊಬ್ಬರ ಎಲ್ಲ ಹಾಕೋಬೇಕು ಅಂಥವೆಲ್ಲ ಹೇಳ್ತಾರಲ್ಲ, ನೀವು ಅದನ್ನೆಲ್ಲ ಮಾಡ್ತೀರಾ? ಮಳೆ ನೀರು ಸಂರಕ್ಷಣೆಗೆ ಏನಾದರೂ ಬದ ಹಾಕೊಳ್ಳೋದು ಎಲ್ಲ ಮಾಡಿದ್ದೀರಾ? ಬದು ನಿರ್ಮಾಣ ಮಾಡಿದ್ದೀವಿ ಸರ್. ಆದರೆ ಕೊಟ್ಟಿಗೆ ಅಂತ ಗೊಬ್ಬರ ಹಾಕ್ತೀವಿ, ಹಾಗೆ ಕೃಷಿ ಹೊಂಡ ಇವೆಲ್ಲ ಮಾಡ್ಕೊಂಡು ಸೈಡಲ್ಲಿ ಮಾಡ್ತೀವಿ ಸರ್. ಮಾಡಿದ್ದೀರಾ ಕೃಷಿ ಹೊಂಡ? ಹೌದು ಸರ್, ಮಾಡಿದ್ದೀವಿ. ಎಷ್ಟು ವಿಸ್ತೀರ್ಣದಲ್ಲಿ ಕಟ್ಕೊಂಡಿದ್ದೀರಿ? 1 ಗುಂಟೆನಾ 2 ಗುಂಟೆನಾ ಸರ್? 1 ಗುಂಟೆ 1 ವಾರ ಈ ರೀತಿ ಹಿಡಿಯುತ್ತೆ ಸರ್. ಎಷ್ಟು ಹೊಂಡ ಮಾಡ್ಕೊಂಡಿದ್ದೀರಿ? ಒಂದೇ ಸರ್. ಒಂದೇ ಬದು ಮಾಡಿದ್ದೀರಿ? ಕೃಷಿ ಹೊಂಡ ಮಾಡಿದ್ದೀರಿ? ಹೌದು ಸರ್. ಅಲ್ವಾ? ಹೌದು. ಮನೆಯಲ್ಲಿ ಜಾನುವಾರುಗಳನ್ನೇನಾದ್ರು ಇಟ್ಕೊಂಡಿದ್ದೀರಾ? ಹೌದು ಸರ್. ಹಿಂದೆ ಜಾಸ್ತಿ ಇದ್ದೆ ಸರ್, ಒಂದು 5-6 ಇದ್ದೆ. ಈಗ ಮಳೆ ಆಶ್ರಯ ಕಮ್ಮಿ ಆಯಿತು, ಹುಲ್ಲು ಸ್ವಲ್ಪ ಕಮ್ಮಿ ಬೆಳವಣಿಗೆಯಿಂದ ಈಗ 1ಕ್ಕೆ ಬಂದು ನಿಂತಿದ್ದೀನಿ ಸರ್. ಹಾಗೆ ಕುರಿ ಮರಿಗಳೈತೆ ಸರ್, ಒಂದು 12 ಕುರಿ ಮರಿಗಳು ಮೇಯಿಸ್ತಾ ಇದ್ದೀನಿ ಸರ್. ಹೌದಾ? ಕುರಿ ಮೇಯ್ಸಕ್ಕೆ ಹೋಗ್ತೀರಿ ಪ್ರತಿ ದಿವಸ? ಹೌದು ಸರ್. ಹೌದು. ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತೀರಿ ಕುರಿಗಳನ್ನ? ನಿಮ್ದು ಜಮೀನು ಇರೋದು ಕಮ್ಮಿ ಆದ್ರೂ ಸರ್ ನಮಗೆ ಊರಲ್ಲಿ ಇದು ಮಾಳೆ ಆಯ್ತು ಸರ್. ಈಗ ಹಿಂದೆ ಜಮೀನು ತಗೊಂಡಿರೋರು ಬೆಂಗಳೂರವರು, ಮೈಸೂರವರು, ಈ ಥರ ರಿಯಲ್ ಎಸ್ಟೇಟ್ ತೆಗೆದು ಇಟ್ಬಿಟ್ಟಿದ್ದಾರಲ್ಲ ಸರ್, ಅವರೆಲ್ಲ ಮಾಳೆ ಕೆಡ್ದಿದ್ದಾರೆ. ಆ ಜಮೀನು ಗುಂಟ ಮೇಯಿಸ್ಕೊ ಬರ್ತೀವಿ ಸರ್. ಅಂದರೆ ಬೆಂಗಳೂರು ಮೈಸೂರಿನವರು ಜಮೀನು ತಗೊಂಡ್ರೆ ನಿಮ್ಗೊಂಥರ ಒಳ್ಳೇದೇ ಆಯಿತು. ಅವ್ರೇನು ಬೆಳೆ ಬೆಳೆಯಲ್ಲ, ಏನು ಬೆಳೆ ಮೇಯ್ಸಕ್ಕೆ ಅನುಕೂಲ ಆಯಿತು. ಹೌದು ಸರ್. ಕೇಳ್ಬಿಡಿ, ತಗೋಲಿ ಜಮೀನು ಇದೆಯಲ್ಲ ಕೊಡಿ, ನಮಗೂ ಇನ್ನೊಸಿ ಬೆಳ್ಕತೀನಿ ಅಂತ. ಹಂಗೆಲ್ಲ ಕೊಟ್ಟರ ಸರ್ ಅವರು. ಸರಿ, ನಿಮಗೆ 3/4 ಎಕರೆ ಸಾಕು ಸರ್. ಮರ ಗಿಡ ಏನು ಬೆಳ್ಕೊಂಡಿಲ್ವೇ? ಅದೇ ಐತೆ ಸರ್, ಒಂದು 8 ಸಪೋಟ ಐತೆ, ಒಂದು 6 ಮಾವಿನ ಗಿಡ ಐತೆ ಸರ್. ಮಾವಿನ ಮರ. ನಾವು ತೆಂಗು ಹಾಕೊಂಡಿಲ್ಲ? ಇಲ್ಲ ಸರ್. ಹಿಂದೆ ನಮ್ಮ ತಂದೆ ಇದ್ದಾಗ ಇಂಬೆ ಗಿಡ ಹಾಕಿದ್ರು, ಒಂದು 21 ಮಾವಿನ ಗಿಡ ಹಾಕಿದ್ರು. ಮಳೆ ಆಶ್ರಯ ಕಮ್ಮಿ ಆಯಿತು, ಬರಡಾಗೋಗಿ ಎಲ್ಲ ಒಣಗೋಗ್ಬಿಟ್ಟು ಇನ್ನೊಂದು 8 ಉಳಿದಿದೆ ಸರ್. ಇಂಬೆ ಗಿಡ, ಮಾವು ಎಲ್ಲ ತೋಟ ಭಯಂಕರ ಕಾಡ್ನಾಗಿತ್ತು ಸರ್. ಈಗೆಲ್ಲ ಕಮ್ಮಿ ಆಗ್ಬಿಟ್ಟೈತೆ, ಮಳೆ ಆಶ್ರಯ ಕಮ್ಮಿ ನಡೆಸ್ತಾ ಇರೋದ್ರಿಂದ ಕಮ್ಮಿ ಆಗೈತೆ. ಈಗ ಬರೀ ವ್ಯವಸಾಯ ಒಂದೇನಾ ಅಥವಾ ಏನಾದರೂ ಬೇರೆ ಕಸಬು ಮಾಡ್ತೀರ ತಾವು? ಸರ್, ನಾನು ವ್ಯವಸಾಯ ಅಂತ ಅನ್ನೋದಕ್ಕಿಂತ ಕುರಿ ಮೇಯಿಸ್ತೀನಿ, ಕೂಲಿಗೆ ಹೋಗ್ತೀನಿ ಸರ್. ಹೌದಾ? ಹೌದು ಸರ್. ಏನು ಕೆಲಸ ಮಾಡ್ತೀರಿ? ಕೂಲಿ ಕೆಲಸ ಅಂದರೆ? ಕೂಲಿ ಕೆಲಸ ಅಂತಂದರೆ ಯಾವುದೋ ಒಂದು ವ್ಯವಸಾಯ, ಬೇರೆ ಇನ್ನಿತರ ಕೆಲಸಗಳು ಚಟುವಟಿಕೆಗಳಲ್ಲಿ ಯಾವುದಾದ್ರೂ ಮಾಡ್ತೀನಿ ಸರ್. ಮಾಲತಿ ಅವರೇ ಹೇಳಿ ಅಮ್ಮ, ನಿಮ್ಮ ಬಗ್ಗೆ. ನಿಮ್ಮ ಹುಟ್ಟೂರು ಯಾವುದು? ಕುಲ್ಗಾನ ಸರ್. ಕುಲ್ಗಾನಿಂದ ಚಿಕ್ಕೊಂಡೇ ಮದುವೆ ಆಗಿರೋದು. ನಿಮ್ಮ ತಂದೆ ತಾಯಿ ಏನು ಮಾಡ್ತಾರಮ್ಮ? ವ್ಯವಸಾಯನ ಸರ್. ಅವ್ರಿಗೆ ಎಷ್ಟು ಜಮೀನಿದೆ? 4 ಎಕರೆ ಇದೆ. ಏನು ಬೆಳೀತಾರೆ? ಅಲ್ಲಿ ಹರಳು ಹಾಕ್ತಾರೆ, ಮತ್ತೆ ಎಳ್ಳು ಹಾಕ್ತಾರೆ,
ಹತ್ತಿ ಮೊದಲೆಲ್ಲ ಹಾಕ್ತಿದ್ರು, ಈಗ ತಾಯಿಗೆ ಜಮೀನ್ಗೆ ಹೋಗೋಕೆ ಕಷ್ಟ ಆಗುತ್ತೆ, ಅದಕ್ಕೆ ಹತ್ತಿ ಹಾಕೋದಿಲ್ಲ, ಜೋಳ ಹಾಕ್ತಾರೆ. ಮತ್ತು ರಾಗಿ ಬೆಳೀತಾರೆ, ನವಣೆ ಇದೆಲ್ಲ ಮಾಡ್ತಾರೆ ಸರ್. ಅಂದರೆ ಅಲ್ಲೂ ಮಳೆ ಆಶ್ರಯ, ಅದು ಮಳೆ ಅಷ್ಟಿದೆ ಸರ್. ಜಮೀನು ಒಂಚೂರು ಜಾಸ್ತಿ ಇದೆ. ಜಾಸ್ತಿ ಇದೆ. ಹಾಂ, ನಿಮ್ಮ ವಿದ್ಯಾಭ್ಯಾಸ ಎಲ್ಲ? ನಂದು BA ಸರ್. ಮದುವೆ ಆಗ್ಬೇಕಾದ್ರೆ PU ಆಗಿತ್ತು. ಮದುವೆ ಆದಮೇಲೆ ಇವರು ಓದಿಸಿದ್ಮೇಲೆ ನಾನು BA ಮಾಡ್ಕೊಂಡಿದ್ದೀನಿ. ಓಹೋ, ಯಜಮಾನ್ರೇ ಓದಿಸಿದ್ರ ಹಾಂ ನಿಮ್ಮ? ಸರ್, ಅವ್ರಿಗೆ ಓದಿಸಿದ್ದು. ಯಾವ ಕಾರಣಕ್ಕೆ? ಅಂದರೆ ಅವ್ರಿಗೆ ವಿದ್ಯಾಭ್ಯಾಸದ ಮೇಲೆ ತುಂಬ ಆಸಕ್ತಿ ಇದೆ ಸರ್. ಓದಿಸ್ಬೇಕು, ಏನಾದ್ರು ಮಾಡಬೇಕು ಅಂತ ಆಸಕ್ತಿ ಇತ್ತು. ಇದ್ರ ಮೇಲೆ BA ಓದಿಸಿದ್ರು. ಪರವಾಗಿಲ್ಲವ, ಮದುವೆ ಆದ್ಮೇಲೆ ಓದಿದಿರಲ್ಲ. LLB ಮಾಡಬೇಕು ಅನ್ನೋದು ಅವ್ರ ಆಸೆ ಇತ್ತು, ಆದ್ರೆ ಆಗಲಿಲ್ಲ, ಆರ್ಥಿಕ ಪರಿಸ್ಥಿತಿಯಿಂದಾಗಿ ಅದಕ್ಕೆ ಸ್ಟಾಪ್ ಮಾಡಿ. ಈಗಲೂ ಆಸೆ ಇದೆಯಾ LLB ಮಾಡಬೇಕು? ಇದೆ, ಖಂಡಿತವಾಗ್ಲು. ಕರಿ ಕೋಟ್ ಹಾಕ್ಬೇಕು, ಲಾಯರ್ ಆಗಿ ಹಾಗೇನಿಲ್ಲ, ವಾದ ಮಾಡಬೇಕು ಅಂತ. ವಾದದ ಪ್ರಶ್ನೆ ಬರಲ್ಲ ಸರ್, ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಅಷ್ಟೆ. ಯಾಕ್ರಿ ಮನೆಯವ್ರನ್ನ ಲಾಯರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಸರ್, ನನಗೆ ಓದೋನ ಬಗ್ಗೆ ತುಂಬ ಆಸಕ್ತಿ ಇದೆ. ನನಗೆ ಓದೋಕ್ಕಾಗಲಿಲ್ಲ, ಆದರೆ ಓದ್ತೀನಿ ಅನ್ನೋರಿಗೆ ಪ್ರೇರಣೆ ಕೊಡೋ, ಓದಿಸ್ಬೇಕು ಅನ್ನೋ ಒಂದು ಆಸಕ್ತಿ ನಮಗಿಂತ ಹಿಂದೆ ಎಲ್ಲರನ್ನೂ ಆ ಕಡೆ ಈ ಕಡೆ ನೋಡಿದ್ರೆ ತುಂಬ ಆಸೆ ಆಯ್ತಿದೆ ಅಲ್ವಾ ನನಗೂ. ಅದಕ್ಕೆ ಓದಿಸ್ಬೇಕು ಅಂತ ಆಸಕ್ತಿ. ಒಳ್ಳೆಯದು ಪುಟ್ಟರಾಜ್ ಅವರೇ, ಎಲ್ಲ ಗಂಡಂದ್ರು ನಿಮ್ಮಂಗೆ ಇರಬೇಕು. ಹೇಳಿ ಮಾಲತಿ ಅಮ್ಮ, ಈಗ ನೀವು ವ್ಯವಸಾಯದ ಕೆಲಸನೇ ಮಾಡ್ತೀರಾ ಅಥವಾ ಬೇರೆ ಏನಾದರೂ ಉದ್ಯೋಗದಲ್ಲಿ ಇದ್ದೀರಾ? ಹಾಂ ಸರ್, ಕೃಷಿ ಸಖಿ ಕೆಲಸ ಮಾಡ್ತಾ ಇದ್ದೀನಿ. ಕೃಷಿ ಸಖಿ 4 ವರ್ಷದ. ಅಂದರೆ NRLM ಯೋಜನೆ ಬಂತಲ್ಲ ಸರ್, ಅದರ ಅಡಿಯಲ್ಲಿ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, ಅದರ ಯೋಜನೆಯಲ್ಲಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಒಂದೊಂದು ಪಂಚಾಯತಿ ಮಟ್ಟದಲ್ಲಿ ಒಕ್ಕೂಟ ಇದೆ ಸರ್. ನಮ್ಮ ವರಿಯಲ ಗ್ರಾಮ ಪಂಚಾಯತಿಗೆ ಶ್ರೀ ಅಕ್ಷಯ ಸಂಜೀವಿನಿ ಮಹಿಳಾ ಒಕ್ಕೂಟ ಇದೆ. ಆ ಒಕ್ಕೂಟದಲ್ಲಿ 5-6 ಹಳ್ಳಿಗಳು ಬರ್ತವೆ. 6 ಹಳ್ಳಿಗಳಿಗೂ ಒಂದೊಂದು ವಾರ್ಡ್ ಆಗಿದೆ. ಅದರಲ್ಲಿ ನಮಗೊಂದಷ್ಟು ಮಾನದಂಡಗಳಿರ್ತವೆ. ಅದರಲ್ಲಿ MBK ಅಂತ ಇರ್ತಾರೆ, ಮುಖ್ಯ ಬರಹಗಾರರು, ಪುಸ್ತಕ ಬರಹಗಾರರು ಅಂತ. ಅವರು ನನ್ನನ್ನು ಕೃಷಿ ಸಖಿಗೆ ಆಯ್ಕೆ ಮಾಡಿಕೊಂಡ್ರು. ಈ ಕೃಷಿ ಸಖಿ ಅಂದರೆ ಏನು ಕೆಲಸ ಇರುತ್ತೆ ನಿಮಗೆ? ನಮಗೆ ಸರ್ ಕೃಷಿ ಸಖಿ ಅಂತಂದರೆ ಮೊದಲು ಆಯ್ಕೆ ಮಾಡಿ ನಮಗೆ ಕಳಿಸ್ತಾಗಿದ್ದೇನು ವಿಚಿತ್ರವಾಗಿದೆ ಹೆಸರು, ಏನು ಕೆಲಸನೋ ಏನೋ ಅಂತ ಅನ್ನಿಸ್ತಿತ್ತು. ಚಾಮರಾಜನಗರದ ಅರದನಹಳ್ಳಿಯಲ್ಲಿ KVKಯಲ್ಲಿ ನಮಗೆ ತರಬೇತಿಯನ್ನು ಕೊಟ್ಟರು. ಆವಾಗ ಹೋದಾಗಲೇ ನಮ್ಗೆ ಅರ್ಥ ಆಗಿದ್ದು ಏನು ಕೆಲಸ, ಏನು ಮಾಡಬೇಕು, ಇದು ಮಾಡಬೇಕು ಅಂತ. ನನಗೆ ಅರ್ಥ ಆಗೋಂಗೆ ಹೇಳಿ, ಏನು ಕೆಲಸ ಮಾಡ್ತೀರಿ? ಕೃಷಿ ಸಖಿ ಅಂತಂದರೆ ಕೃಷಿ ಇಲಾಖೆಗಳಿಗೂ ಮತ್ತು ತೋಟಗಾರಿಕೆ ಇಲಾಖೆಗೆ ಯಾವ್ಯಾವ ರೈತರಿಗೆ ಸಂಬಂಧಪಟ್ಟ ಇಲಾಖೆಗಳಿವೆ ಅಲ್ಲೆಲ್ಲದಕ್ಕೂ ಮತ್ತು ರೈತರಿಗೂ ಕೊಂಡಿಯ ಕೆಲಸ ಮಾಡೋದೇ ಕೃಷಿ ಸಖಿ ಕೆಲಸ. ನಿಮಗೇನು ಅನುಕೂಲ ಆಗುತ್ತೆ ಅದರಿಂದ? ನಮಗೆ ಗೌರವಧನ ಕೊಡ್ತಾರೆ. ಎಷ್ಟು ಕೊಡ್ತಾರಮ್ಮ? 3750. 15 ದಿನದ ಕೆಲಸ 3750 ಕೊಡ್ತಾರೆ ಸರ್. 15 ದಿವಸ ಹೋದ್ರು ಸಾಕಾ? 15 ದಿನ. ಒಂದು ವೇಳೆ ಜಾಸ್ತಿ ಕೆಲಸ ಇತ್ತು, ಮುಂಗಾರು ಟೈಮಲ್ಲಿ ಜಾಸ್ತಿ ಕೆಲಸ ಇರುತ್ತೆ ಸರ್. ಅವ್ರಿಗೆ ಬಿತ್ತನೆ ಬೀಜಗಳನ್ನೆಲ್ಲ ನಾವು ಕೊಡ್ಸೋ ಅಂಥದ್ದಿರುತ್ತೆ, ಅದರಿಂದಾಗಿ ಸ್ವಲ್ಪ ಜಾಸ್ತಿ ಹೋಗುತ್ತೆ ಸರ್. ಈಗ ಕೃಷಿ ಸಖಿಯಾಗಿ ಎಲ್ಲಿ ಕೆಲಸ ಮಾಡ್ತಿದ್ರಿ ನೀವು? ವರೇಲ ಗ್ರಾಮ ಪಂಚಾಯತಿ ಕೆಲಸ ಮಾಡ್ತೀನಿ. ಕೃಷಿ ಇಲಾಖೆಯಲ್ಲಿ ಏನೇನೋ ಸೌಲಭ್ಯಗಳು ಬರುತ್ತೋ ಅದನ್ನು ರೈತರಿಗೆ ಹೇಳೋ ಅಂಥ ಕೆಲಸನ ಮಾಡ್ತೀನಿ. ಎಲ್ಲ ಅವರೇ ಹೋಗಿ ಕೇಳ್ಕೊಂಬಂದ್ರೆ ಆಗಲ್ವೇ? ಯಾರು ಸರ್? ಇಲ್ಲ ಸರ್, ಎಷ್ಟೋ ಜನರಿಗೆ ರೈತ ಸಂಪರ್ಕ ಕೇಂದ್ರ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಸರ್. ಹೌದೇ? ಹಾಂ ಸರ್. ಅವ್ರಿಗೆ ನಾವು ಹೇಳಿದ ಮೇಲೆನೆ ನಮ್ಮನ್ನು ಕೇಳ್ತಾರೆ. ನಾವಿಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಪಂಚಾಯತಿಗೆ ಬರ್ತಾರಲ್ಲ, ಅಲ್ಲಿ ಮಾತಾಡಿದಾಗ ನಮ್ಮನ್ನು ಕೇಳ್ತಾರೆ ಸರ್, ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಏನೋ ಅಂತ ಕೇಳ್ತಾರೆ. ಹಿಂಗೆ ಕೃಷಿ ಸಖಿಯಾಗಿ ನಾವು ಇಲ್ಲೇ ಕೆಲಸ ಮಾಡೋದು ಅಂತ ಹೇಳಿದಾಗ ನಮ್ಗೆ ಏನಾದ್ರು ಬಿತ್ತನೆ ಬೀಜಗಳು ಬಂದರೆ ಹೇಳಿ ಅಂತಾರೆ. ಏನಾದ್ರು ಯಂತ್ರೋಪಕರಣ ಬೇಕು ಅಂತಂದರೆ ಕೇಳ್ತಾರೆ. ಮತ್ತು ಅವ್ರಿಗೆ ಏನಾದ್ರು ಜೇನು ಪೆಟ್ಟಿಗೆಗಳು ಬೇಕು ಅಂತಂದರೆ ಅದನ್ನು ಕೇಳ್ತಾರೆ ಸರ್. ಗೊಬ್ಬರಗಳು ಬಂದಿದ್ರೆ ಹೇಳಿ ಅಂತ ಹೇಳ್ತಾರೆ. ಅಂಥದ್ದು ನಮ್ಮದು ಒಂದು ಗ್ರೂಪ್ ಇದೆ, ರೈತರ ಗ್ರೂಪು. ಅದರಲ್ಲಿ ನಾವು ಎಲ್ಲ ಇನ್ಫಾರ್ಮೇಷನ್ಗಳು ಕೊಡ್ತೀವಿ ಸರ್. ಅಂದರೆ ನಿಮಗೆ ಇಷ್ಟು ಗ್ರಾಮ ಅಂತ ಕೊಟ್ಟಿರ್ತಾರ? ಹಾಂ ಸರ್, ನನ್ನ ಪಂಚಾಯತಿಯಲ್ಲಿ ಎಷ್ಟು ಹಳ್ಳಿಗಳು ಬರ್ತವೆ ಅಷ್ಟು ಹಳ್ಳಿಗಳು ನಾನು ಕೆಲಸ ಮಾಡ್ತೀನಿ. ಎಷ್ಟು ಹಳ್ಳಿ ಬರ್ತಾವ? 6 ಹಳ್ಳಿ ಬರುತ್ತೆ ಸರ್. 6 ಹಳ್ಳಿ ಯಾವ್ಯಾವುದು? ವರಿಯಲ, ಹೊಸಪುರ ಒಂದು 2 ಬೀದಿ ಅಷ್ಟೇ, ಅದು ನಮಗೂ ಸೇರುತ್ತೆ. ಮತ್ತು ರಂಗುಪುರ, ದೊಡ್ಡುಂಡಿ, ಚಿಕ್ಕೊಂಡಿ, ಹಿರಿಕಾಟಿ, ಇಷ್ಟು 6 ಹಳ್ಳಿ ಬರ್ತವೆ ಸರ್. ಎಷ್ಟು ಜನ ರೈತರು ಬರ್ಬೋದು ಅಂದಾಜು? 1400 ಚಿಲ್ಲರೆ ಬರ್ತಾರೆ ಸರ್. ಅದರಲ್ಲಿ ಮಹಿಳೆಯರು ಕೂಡ ಇದ್ದಾರೆ. ಮಹಿಳೆ ಅಂದರೆ ನೀವು ಮನೆಗೆ ಹೋಗ್ಬೇಕಾ ಅಥವಾ ಜಮೀನಿಗೆ ಹೋಗ್ಬೇಕಾ? ಜಮೀನುಗಳಿಗೆ ಹೋಗ್ಬೇಕು ಸರ್. ಹೋಗಿ ಅವ್ರಿಗೆ ಹೇಳ್ಬೇಕು ನೀವು? ಹಾಂ ಸರ್, ಅವರು ಜಮೀನಲ್ಲಿ ಏನು ಮಾಡಿದ್ದಾರೆ ಅಂತ ನೋಡ್ತೀವಿ. ಕೆಲವರು ತುಂಬ ರಾಸಾಯನಿಕವನ್ನು ಬಳಸೋದ್ರಿಂದಾಗಿ ಜಮೀನಲ್ಲಿ ಏನೂ ಬೆಳೆಯಲ್ಲ, ಈ ಜಮೀನು ಒಂಥರ ಬರಡು ಅನ್ನೋ ರೀತಿ ಇದು ಮಾಡ್ತಾರೆ ಸರ್. ಅವ್ರಿಗೆ ತಿಳುವಳಿಕೆ ಕೊಡ್ತೀವಿ, ಅರಿವು ಕಾರ್ಯಕ್ರಮವನ್ನು ಮಾಡ್ತೀವಿ. ಒಂದಷ್ಟು ಜನ ರೈತರನ್ನ ಸೇರಿಸಿ ಅಲ್ಲಿ ಅವ್ರಿಗೆ ಅರಿವು ಕಾರ್ಯಕ್ರಮ ಮಾಡ್ತೀವಿ ಸರ್. ಜಮೀನಿಗೆ ಏನು ಹಾಕಬೇಕು, ಬರೀ ಕೆಮಿಕಲ್ನೇ ಹಾಕೋದ್ರಿಂದಾಗಿ ಆ ಜಮೀನಲ್ಲಿ ಏನು ಬೆಳೆಯೋದಿಲ್ಲ. ನಾವು ತಿನ್ನೋಂಥ ಆಹಾರ ಕೂಡ ಕೆಮಿಕಲ್ ಆಗುತ್ತೆ. ನಾವು ಡಾಕ್ಟ್ರ್ ಹೇಳ್ತಾರೆ ಅಂತ ತರಕಾರಿ, ಹಣ್ಣು, ಹಂಪಲು, ಸೊಪ್ಪು ತಿಂತಿದ್ದೀವಿ, ಆದರೂ ಆರೋಗ್ಯವಾಗಿದ್ದೀವಿ ಅಂತ ಅನ್ಕೋತೀವಿ. ಆದರೆ ಆರೋಗ್ಯ ಇರಲ್ಲ ಸರ್. ನಮ್ಗೆ ಒಳಗೆ ಕಾಯಿಲೆಗಳು ಬಂದಿರ್ತವೆ, ನಮಗೆ ಗೊತ್ತಿರಲ್ಲ. ನಾವು ತಿಂತಿದ್ದೀವಿ ಹೇಗೆ ಅಂತ ಕೇಳೋದಾದ್ರೆ ನಾವು ತಿನ್ನೋಂಥ ಆಹಾರದಿಂದ ಬಂದಿರ್ತಾರೆ ಸರ್. ಅದಕ್ಕೇನು ಅಂದರೆ ಈಗ ಸಾವಯವ ಪದ್ಧತಿಯನ್ನು ಅಳವಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಸರ್.
ಕಳೆದ 8 ತಿಂಗಳಿಂದ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಯೋಜನೆ ಜಾರಿಗೆ ಬಂದಿದೆ ಸರ್. ಇದರಲ್ಲಿ CRP ಆಗಿ ಹೋಬಳಿ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. CRP ಅಂದ್ರೆ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅಂತ ಸರ್. ಅಲ್ಲಿ ಸರ್ಕಾರಕ್ಕೆ ನೈಸರ್ಗಿಕ ಕೃಷಿ ಮಾಡೋ ಅಂಥವ್ರು 125 ಎಕರೆಯನ್ನು ರಿಜಿಸ್ಟರ್ ಮಾಡಿಸ್ಬೇಕು ಕೃಷಿ ಇಲಾಖೆಯಲ್ಲಿ. ಅಲ್ಲಿ ಯಾರು ಈಗ ಆಲ್ರೆಡಿ ತೊಡಗಿಸ್ಕೊಂಡಿರ್ತಾರೆ ಸರ್, ಸಾವಯವ ಕೃಷಿ ಮಾಡ್ತಾ ಇರ್ತಾರಲ್ಲ, ಅಂಥವ್ರನ್ನ ಫೈಂಡ್ ಔಟ್ ಮಾಡಿ ಅಂಥವ್ರಿಂದ ದಾಖಲಾತಿಗಳನ್ನ ಸಂಗ್ರಹಿಸಿ ನಾವು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿ ಅವ್ರಿಗೆ ಸರ್ಕಾರದಿಂದ ಸಹಾಯಧನ ಅಂತ 4,000 ರೂಪಾಯಿ ಕೊಡ್ತಾರೆ ಸರ್. ನೋಡಿದ್ರ? ಹಾಂ ಸರ್, ಉತ್ತೇಜನಕ್ಕೆ ಅಂತ. ಅವರು ಆ ಥರ ಮಾಡೋದ್ರಿಂದ ಅವರು ಸುಮ್ಮನೆ ಮಾಡಿ ಅಂತಂದರೆ ಯಾರೂ ಮಾಡಲ್ಲ ಅಲ್ವಾ. ಸ್ವಲ್ಪ ಪ್ರೋತ್ಸಾಹಧನ ಅಂತ ಕೊಟ್ಟರೆ ಅವ್ರಿಗೂ ಆಸಕ್ತಿ ಬರುತ್ತೆ. ಅದಕ್ಕೋಸ್ಕರ ಮಾಡ್ತೀವಿ ಸರ್. ಈಗ ನಿಮ್ಮ ಯಜಮಾನರು ಮಾಡ್ತಾರಾ ನೈಸರ್ಗಿಕ ಕೃಷಿನ? ಮಾಡ್ತೀರಿ ಸರ್. ಮಾಡಿದ್ ನಾವು ಜಮೀನಲ್ಲಿ ಮಾಡ್ತಾ ಇದೀವಿ. ಹೌದಾ? ಅಂದ್ರೆ ನೀವು ಬೇರೆಯವ್ರಿಗೆಲ್ಲ ಹೇಳಕ್ಕಿಂತ ಮುಂಚೆ ನಾವು ಮಾಡ್ಕೋಬೇಕು. ಮೊದಲು ನಾವು ಬದಲಾಗಿದ್ರೆ ಅಲ್ವಾ ಸರ್ ಬೇರೆಯವರು ನಮ್ಮ ಮಾತನ್ನು ಕೇಳ್ತಾರೆ. ಇವರು ಸುಮ್ಮನೆ ಊರವ್ರಿಗೆಲ್ಲ ಮಾತಾಡ್ತಾರೆ, ಇವರು ಏನೂ ಮಾಡಲ್ಲ ಅಂತ ಅನ್ನಿಸ್ಕೋಬಾರ್ದಲ್ವಾ. ಹೌದಾ? ಹೌದು ಸರ್. ಏನು ಮಾಡಿದಿರಿ ನಿಮ್ಮ ಜಮೀನಲ್ಲಿ? ಏನು ಅಳವಡಿಸಿದಿರಿ? ತಡೀರಿ, ನಿಮ್ಮ ಯಜಮಾನ್ರನ್ನ ಕೇಳುವ. ಹೇಳಿ ಪುಟ್ಟರಾಜು, ಏನೇನು ಮಾಡಿದಿರಿ ನಿಮ್ಮ ಜಮೀನಲ್ಲಿ? ನಮಗೆ ಜಮೀನು ಕಮ್ಮಿ ಇರೋದ್ರಿಂದ ಸರ್ ಏನೂ ಮಾಡ್ಕೊಳಕ್ಕಾಗಿಲ್ಲ. ನಾವು BSc ಸೆಂಟ್ರ್ ಬೇಗೂರಲ್ಲಿ ತಗೊಬಂದು ನಾವು ಏನು ಬೆಳೆ ಹಾಕ್ತಿದ್ದೀವಿ ಅದಕ್ಕೆ ಸಿಂಪಡಣೆ ಮಾಡ್ತಾಯಿದ್ದೀವಿ ಸರ್. ಏನು ಈಗ ಎರ ಜಲ ಅಂತನ್ನ ತಗೊಂಡು ಬಂದು ಹೊಡಿತಾ ಇರ್ತೀನಿ ಸರ್. ಏನು ಬೇಕಾಗಿದೆ ಈ ಗಿಡಕ್ಕೆ ಅನ್ನೋದನ್ನು ನಮ್ಮ ಕೃಷಿ ಸಖಿ CRP ಅವರು ಇದ್ದಾರೆ, ಮಾಲತಿ ಅವರು, ಅವರನ್ನ ಕೇಳ್ತೀವಿ. ಅವರು ಹೇಳ್ತಾರೆ ಇಂಥ ತಂದು ಹೊಡೀರಿ ಅಂತ. ಅವರು ಹೇಳ್ದದನ್ನು ಬೇಗೂರಲ್ಲಿ ತಗೊಬಂದು ಸಿಂಪಡಣೆ ಮಾಡ್ತೀವಿ ಸರ್. ಇವರು ಕೃಷಿ ಸಖಿಯರು ಇರೋದ್ರಿಂದ ರೈತರಿಗೆ ಅನುಕೂಲ ಇದೆ ಅಂತ ಅನ್ಸುತ್ತಾ? ಹೌದು ಸರ್, ತುಂಬ ಅನುಕೂಲ ಇದೆ ಸರ್. ಹೌದಾ? ಹೌದು. ಈಗ ಮುಂಚೆ ಇವ್ರು ಇಲ್ದೆಲ್ಲ ಇದ್ದಾಗ ಏನು ತೊಂದರೆ ಆಗ್ತಿತ್ತು? ಬಂದ ಮೇಲೆ ಏನು ಸರಿ ಹೋಗದೆ? ಇಲ್ಲದಾಗ ಏನು ಗೌರ್ಮೆಂಟ್ ಗೊಬ್ಬರ ತಂದ ಎರಚಿತ್ತಿದ್ದು ಮಾಡ್ತಾ ಇದ್ದವು ಸರ್. ಇದೇ ವಿಷಮುಕ್ತ ಆಗಬೇಕು ಅನ್ನೋದಕ್ಕೋಸ್ಕರ ಈಗ ಇವರು ಬಂದು ಹೇಳಿದ್ರಲ್ಲ ಸರ್, ಅದರಿಂದ ಮಾಡ್ತಾ ಇದ್ದೀವಿ. ಈಗ ಗೊಬ್ಬರ ನಿಮ್ಮ ಹಟ್ಟಿ ಗೊಬ್ಬರನೇ ಹಾಕೋದು ಮಣ್ಣಿಗೆ? ಕೊಟ್ಟಿಗೆ ಗೊಬ್ಬರನೇ ಸರ್. ಹೌದಾ? ಕುರಿ ಗೊಬ್ಬರ ಏನು ಮಾಡ್ತೀರಿ? ಕುರಿ ಗೊಬ್ಬರನೂ ಹಾಕ್ತೀವಿ ಸರ್. ಹೌದಾ? ಹೌದು ಸರ್. ಜಮೀನು ಕುರಿಗಳು ಎಷ್ಟಿದಾವೆ ಅಂದ್ರಿ ನಿಮ್ಮ ಹತ್ರ? 12 ಐತೆ ಸರ್. 12. ಅದೇ ಅಷ್ಟೇ ಇರ್ತಾವೆ? ಯಾವಾಗಲೂ ಜಾಸ್ತಿ ಇಲ್ಲ, ಜಾಸ್ತಿ ಆಗ್ತವೆ ಸರ್. 6 ತಿಂಗಳಿಗೆ ಒಂದು ಮರಿ ಹಾಕತ್ತೆ. ಹಂಗೆ 12 ಅಂತಂದ್ರೆ ಸರ್ ಹೆಣ್ಣು ಗಂಡು ಅನ್ನೋದು ಇರುತ್ತೆ. ಅದರಲ್ಲಿ ಹೆಣ್ಣು ಮರಿ ಮಡಿಕತ್ತೀವಿ, ಗಂಡು ಮರಿನ ಮಾರಾಟ ಮಾಡ್ತೀವಿ. ಸರಿ. ಇದರಲ್ಲೇ ನಮ್ಮ ಜೀವನ ಸರ್. ಅಂದರೆ ವರ್ಷಕ್ಕೆ ಎಷ್ಟು ಕುರಿ ಮಾರ್ತೀರಿ? ವರ್ಷಕ್ಕೆ ಅಂತಂದ್ರೆ ಸರ್ ಈಗ ಒಂದು 12 ಐತೆ, ಒಂದು 4 ಹೆಣ್ಣು ಮರಿ ಹಾಕ್ತೇವೆ, ಒಂದು 6 ಗಂಡು ಮರಿ ಹಾಕ್ಬೋದು, 1-2 ತೀರೋಬೋದು. ಈ ರೀತಿಯಾಗಿ ಒಂದು 6-8 ಈ ರೀತಿ ಮಾರ್ತೀವಿ. ಯಾವ ಕುರಿ ನಿಮ್ಮ ಹತ್ರ ಇರೋದು? ನಮ್ಮದು ಟಗರು ಎಳಗ ಐತೆ ಸರ್, ಬಿತ್ತನೆಗೆ ಅಂತ. ಇದು ಎಳಗ. ನಾಟಿ ಮರಿಗಳೈತೆ ಸರ್, ನಮ್ಮಲ್ಲಿ ನಾಟಿ ಮರಿನೇ ಇರೋದು. ಯಾವ ಸಂತೆಯಲ್ಲಿ ಮಾರ್ತೀರಿ ಕುರಿನ? ಶುಕ್ರವಾರ ಸಂತೆಯಲ್ಲಿ ಮಾರ್ತೀನಿ ಸರ್. ನಂಜನಗೂಡು ಶುಕ್ರವಾರ ಸಂತೆ ಆಗುತ್ತೆ ಸರ್. ಪರವಾಗಿಲ್ವಾ? ಒಳ್ಳೆ ಧಾರಣೆಗೆ ಮಾರಾಟ ಆಗುತ್ತಾ ಗಂಡು ಕುರಿಗಳು? ಸರ್ ಎಳಗ ಮರಿ ಇರೋದ್ರಿಂದ ಕ್ರಾಸ್ ಇರೋದ್ರಿಂದ ಒಳ್ಳೆ ಬೆಲೆಗೆ ಹೋಗ್ತದೆ ಸರ್. ಓಕೆ. ಅಂದರೆ ಕುರಿ ಸಾಕಿ ಅದನ್ನು ಮಾರೋದ್ರಿಂದ ಒಂಚೂರು ಆದಾಯ ಅಲ್ವೇ? ಹೌದು ಸರ್. ಈಗ ಬೇರೆ ಬೆಳೆಗಳಿಗೆಲ್ಲ ನೀವು ರಾಸಾಯನಿಕ ಬಳಸೋದಿಲ್ವ? ಇಲ್ಲ ಸರ್, ರಾಸಾಯನಿಕ ಔಷಧಿನೂ ಹೊಡೆಯೋದಿಲ್ಲ? ಇಲ್ಲ ಸರ್. ಈಗ ಗೊಬ್ಬರ ಅಂದರೆ ಹಟ್ಟಿ ಗೊಬ್ಬರ ಹಾಕ್ತೀರಿ? ಎರೆಹುಳಿನ ಗೊಬ್ಬರ ಏನಾರು ಹಾಕ್ತೀರಾ? ಇಲ್ಲ ಸರ್, ಹಾಕೇನಿಲ್ಲ. ಅದೇನು ಹಾಕಿಲ್ಲ. ಈಗೆಲ್ಲ ಜೀವಾಣು ಗೊಬ್ಬರ ಅಂತೆಲ್ಲ ಬಂದವಲ್ಲ, ಅದನ್ನೇನಾದ್ರು ಬಳಸ್ತೀರಾ? ಇಲ್ಲ ಸರ್, ಅದೇನು ಬಳಸಿಲ್ಲ ನಾವು. ಓಲಿ ಪುಟ್ಟರಾಜು, ನಿಮ್ಮ ಜಮೀನಿನ ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡಿದ್ದೀರಾ? ಇಲ್ಲ ಸರ್, ಇನ್ನೂ ಪರೀಕ್ಷೆ ಮಾಡಕ್ಕೆ ಬಂದಿಲ್ಲ ಸರ್. ಈಗ ಮಾಲ್ತಿ ಅವ್ರು ಇನ್ನೂ ಹೇಳಿಲ್ಲ? ಇಲ್ಲ ಸರ್, ಪರೀಕ್ಷೆ ಮಾಡಿಸ್ಕೋಬೇಕು ಅಂತ ಒಂದು ಹಂತಕ್ಕೆ ಬಂದಿಲ್ಲ ಸರ್. ಇನ್ನು ಹೌದಾ? ಇನ್ನೂ ಹಂತಕ್ಕೆ ಬಂದಿಲ್ಲ, ಮಾಡಿಸ್ಬೇಕು ಹೇಳ್ತಾ ಇದ್ದೀನಿ ಸರ್. ಈಗ ಬೀಜ ಎಲ್ಲಿಂದ ತರ್ತೀರಿ? ನಿಮಗೆ ಬೇಕಾದಂತಹ ಬೀಜಗಳನ್ನು ಎಲ್ಲಿಂದ ತರ್ತೀರಿ ಸರ್? ಈಗ ಬೇಕಾದಂಥ ಬೀಜ ಅಂತಂದರೆ ಬೇಗೂರಲ್ಲಿ ತಂದಾಗ್ತೀವಿ. ಈಗ ಕೃಷಿ ಸಂಪರ್ಕಕ್ಕೆ ಹೌದು ಸರ್. ಇಲ್ಲ ಹೋಗಿ ಅಂಗಡಿಲಿ ತಗೊಂಬತ್ತೀರಾ? ಹೆಂಗೆ ಹೇಳಿ? ರೈತರ ಸಂಪರ್ಕ ಕೇಂದ್ರದಲ್ಲಿ ಮುಂದೆ ಬಂದರೆ ಮುಂದಕ್ಕೆ ತರ್ತೀವಿ ಸರ್. ಇಲ್ಲ ಮಳೆ ಆಶ್ರಯದಲ್ಲಿ ಬೆಳೆಯೋದಲ್ವ ಸರ್ ನಾವು, ಹಂಗಾಗಿ ಅಂಗಡಿ ಗುಂಟ ಬೇಗ ಬರ್ತದೆ. ರೈತರ ಸಂಪರ್ಕ ಕೇಂದ್ರದಲ್ಲಿ ಬರೋದು ಲೇಟ್ ಆಯಿತು ಅಂತಂದರೆ ಅಲ್ಲಿ ಒಂದು ಸ್ವಲ್ಪ ಧಾರಣೆ ಜಾಸ್ತಿ ಆಗುತ್ತೆ ಅಂಗಡಿಲಿ. ರೈತರ ಸಂಪರ್ಕ ಕೇಂದ್ರದಲ್ಲಿ ಕಮ್ಮಿ ಆಗುತ್ತೆ, ಆದರೂ ಮಳೆ ಆಶ್ರಯ ಅಲ್ವ ಸರ್, ಹಂಗಾಗಿ ಅಲ್ಲಿ ತಂದು ಹಾಕ್ಬಿಡ್ತೀವಿ ಸರ್.
ಯಾಕೆ ಲೇಟ್ ಆಗುತ್ತೆ ಬೀಜಗಳೆಲ್ಲ ಬರೋದು ಮಾಲ್ತಿ ಅವರೇ? ಸರ್ ಗುಂಡ್ಲುಪೇಟೆ ಭಾಗದಲ್ಲಿ ಮಳೆ ಒಂದು ಮುಂಗಾರು ಬೇಗ ಆಗ್ಬಿಡುತ್ತೆ ಸರ್. ಅದರಿಂದಾಗಿ ನಮಗೆ ಸರ್ಕಾರದಿಂದ ಬಿತ್ತನೆ ಬೀಜಗಳು ಬರೋದು ಲೇಟ್ ಆಗುತ್ತೆ. ಸದ್ಯಕ್ಕೆ ಹೋಗಿ ಅಂಗಡಿಯಲ್ಲಿ ತಗೊಂಬಂದಿರಿ ಅಂತ ಹೇಳ್ತೀರಾ? ಇಲ್ಲ ಸರ್ ಹಾಗೇನಿಲ್ಲ, ಅಲ್ಲಿ ತನಕ ಜನಗಳನ್ನ ಸ್ವಲ್ಪ ಇದು ಮಾಡಿ ಅಂತ ಹೇಳ್ತೀವಿ ಸರ್. ಆದ್ರೆ ಅವ್ರಿಗೆ ಕೇಳಲ್ಲ, ಮುಂಚಿತವಾಗಿ ತಂದು ಇಟ್ಕೊಬಿಡ್ತಾರೆ. ಮಳೆ ಬೀಳ್ತಿದ್ದಾಗೇನೆ ಶುರು ಮಾಡಿಬಿಟ್ಟಿರ್ತಾರೆ ಸರ್. ಎಷ್ಟೇ ನಾವು ಅವೇರ್ನೆಸ್ ಕೊಟ್ರು ಅವರು ಮೊದಲೇ ಮಳೆ ಬೀಳ್ತಿದ್ದಾಗ್ಲೇ ಆರಂಭ ಶುರು ಮಾಡಿಬಿಡ್ತಾರೆ ಸರ್. ಈಗ ಪೂರ್ವ ಮುಂಗಾರು ಶುರುವಾಯಿತು ಅಂತಿದ್ದಾಗೇನೆ ಬೀಜೋಪಚಾರ ಇದ್ರ ಬಗ್ಗೆ ಎಲ್ಲ ಪಾಠ ಮಾಡಕ್ ಶುರು ಮಾಡ್ತೀರಾ? ಹೌದು ಸರ್, ಅವರು ಕಾರ್ಯಕ್ರಮ ಮೂಡಿಸ್ತೀವಿ. ಏನೇನು ಹೇಳ್ಕೊಡ್ತೀರಿ? ಬೀಜಾಮೃತ ಮಾಡಿ ಅಂತ ಹೇಳ್ಕೊಡ್ತೀವಿ ಸರ್. ಮೊದಲು ದೇಸಿ ತಳಿಗಳನ್ನೇ ಬಳಕೆ ಮಾಡೋದಕ್ಕೆ ಹೇಳ್ತೀವಿ. ರಾಸಾಯನಿಕನ ಬಳಸಬೇಡಿ ಅಂತ ಹೇಳ್ತಾ ಜನ ಅದರಲ್ಲೇ ಇದು ಮಾಡೋಕೆ ಶುರು ಮಾಡ್ಬಿಡ್ತಾರೆ. ಈ ಬಿತ್ತನೆ ಬೀಜದಿಂದನೇ ಶುರು ಆಗುತ್ತೆ. ಅಲ್ಲಿ ಕೆಮಿಕಲ್ ಫರ್ಟಿಲೈಸರ್ಸ್ನೆಲ್ಲ ಇದು ಮಾಡಿರ್ತಾರೆ. ಅದನ್ನೆಲ್ಲ ತಂದು ಬಿತ್ತನೆ ಬೀಜ ಮಾಡೋದ್ರಿಂದಾಗಿ ಏನೂ ಉಪಯೋಗ ಆಗೋದಿಲ್ಲ. ಅದಕ್ಕೆ ನಾವು ಮನೆಯಲ್ಲೇ ದೇಸಿ ತಳಿಗಳು ಇರ್ತಾವಲ್ಲ ಸರ್, ಮನೆಯಿಂದ ಮನೆಗಳಿಗೆ ಬಂದಿರತಕ್ಕಂಥ ತಳಿಗಳನ್ನೇ ಬಳಕೆ ಮಾಡೋದಕ್ಕೆ ಹೇಳ್ತೀವಿ. ಅದಕ್ಕೆ ಬೀಜೋಪಚಾರಗಳನ್ನ ಮಾಡೋದಕ್ಕೆ ಹೇಳ್ಕೊಡ್ತೀವಿ ಸರ್. ಮತ್ತೆ ಜೀವಾಮೃತವನ್ನು ಮಾಡಿ ಅಂತ ಹೇಳ್ತೀವಿ. ದೇಸಿ ಹಸುವಿನ ಸಗಣಿಯನ್ನ ಬಳಸ್ಕೊಂಡು, ಗಂಜಲವನ್ನು ಬಳಸ್ಕೊಂಡು ಜೀವಾಮೃತವನ್ನು ತಯಾರು ಮಾಡ್ಕೊಂಡು ಹೇಳ್ಕೊಡ್ತೀವಿ ಸರ್. ರೋಗ ಕೀಟಗಳು ಬಂದಾಗ ಅವುಗಳಿಗೆ ತಕ್ಕನಾಗೆ ನೀಮಾಸ್ತ್ರ, ಅಗ್ನಿಸ್ತ್ರ ಇವುಗಳನ್ನ ಬಳಕೆ ಮಾಡಕ್ಕೆ ಹೇಳ್ಕೊಡ್ತೀವಿ ಸರ್. ನಿಮ್ಮ ಯಜಮಾನರಿಗೂ ಹೇಳ್ಕೊಟ್ಟಿದ್ರೆ ಎಲ್ಲ? ಸರ್ ಹೇಳ್ಕೊಟ್ಟಿದ್ದೀನಿ. ಹೌದಾ? ನಾವು ಬಳಸೋದು ಕೂಡ ದೇಸಿ ತಳಿಗಳನ್ನೇ. ಮೊದಲೆಲ್ಲ ಹತ್ತಿ ಮತ್ತು ಇದೆಲ್ಲ ಹಾಕ್ತಿದ್ವಿ. ಇವಾಗ ಏನಿಲ್ಲ, ನವಣೆ ಹಾಕ್ತಿವಿ, ರಾಗಿ ಹಾಕ್ತಿವಿ. ಅದೆಲ್ಲ ನಮ್ಮ ಮನೆಯಲ್ಲೇ ಇದೆ. ನಮ್ಮ ಮನೆ ಬಳಕೆಗೆ ಇಟ್ಕೊಂಡಿರೋಂಥದ್ದನ್ನೇ ನಾವು ಬಿತ್ತನೆ ಬೀಜಕ್ಕೂ ಬಳಸ್ತೀವಿ ಸರ್. ಹೌದಾ? ಈಗ ಹತ್ತಿ ಬೆಳೆ ಅಲ್ವಾ? ಇಲ್ಲ ಸರ್, ಮೊದಲು ನಾನು ಮನೆಯಲ್ಲೇ ಇದ್ದಾಗ ಆ ಕೆಲಸ ಮಾಡ್ಕೋತಿದ್ವಿ. ಈಗ ನಾನು ಕೆಲಸಕ್ಕೆ ಹೊರಟೋಗ್ತೀನಲ್ಲ, ಅವರೊಬ್ಬರಿಗೆ ಹಿಂಸೆ ಆಗುತ್ತೆ ಹತ್ತಿ ಎತ್ತೋದಕ್ಕೆ ಮಾಡೋದಕ್ಕೆ, ಅದರಿಂದಾಗಿ ಇದು ಮಾಡಲ್ಲ. ಅಲ್ಲಮ್ಮ, ನಿಮ್ಮ ಕೆಲಸ ಇರೋದು ಬರೀ 15 ದಿವಸ ಅಲ್ವಾ? ಇನ್ನು 15 ದಿವಸ ಯಜಮಾನ್ರಿಗೆ ಸಹಾಯ ಮಾಡ್ಬೋದಲ್ಲ? ಮಾಡ್ತೀನಿ ಸರ್, ಅದನ್ನು ಸಹಾಯ ಮಾಡ್ತೀನಿ. ಆದರೆ ಯಾವಾಗಲೂ ಒಂದೇ ಥರ ಇರಲ್ಲ ಅಲ್ವಾ ಸರ್? ಹೌದಾ? ಅದನ್ನ ಬಿಟ್ಟು ನಾನು ಗ್ರಾಮ ಪಂಚಾಯತಿ ಕೆಲಸಗಳನ್ನು ಕೂಡ ಮಾಡ್ಕೊಡ್ತಿರ್ತೀನಿ. ಹೌದಾ? ನಮ್ಮ NRLM ಯೋಜನೆ ಅಡಿಯಲ್ಲಿ ಕೃಷಿ ಸಖಿಯ ಕೆಲಸ ಮಾಡೋದ್ರಿಂದ ಬರೀ ಕೃಷಿ ಕೆಲಸನಷ್ಟೇ ಮಾಡೋದಿಲ್ಲ ಸರ್. ಆ ಯೋಜನೆ ಇಲಾಖೆಗಳಿಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ಮಾಡ್ಕೊಡ್ತೀವಿ. ಏನು ಮಾಡ್ತೀರಿ? ಈಗ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸಗಳು ಕೊಡಿಸ್ತೀವಿ ಸರ್. ಈ ಕೆರೆ ಕೆಲಸ ಇರ್ಬೋದು, ಕಾಲುವೆ ಕೆಲಸ ಇರ್ಬೋದು, ಅಂಥದ್ದನ್ನೆಲ್ಲ ಮಾಡಿಸ್ತೀವಿ. ಮತ್ತೆ ಅವರಿಗೆಲ್ಲ ಪೌಷ್ಟಿಕ ಕೈತೋಟಗಳನ್ನು ನಿರ್ಮಿಸೋಕೆ ದಾರಿ ಮಾಡ್ಕೊಡ್ತೀವಿ. ಜಿ ರಾಮ್ಜಿನ್ ಬದಲಾಗಿದೆ ಅಲ್ವೇ ಯೋಜನೆ? ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಈಗ. ಆಯ್ತಮ್ಮ, ಅದರಲ್ಲಿ ಕೆಲಸ ಕೊಡಿಸ್ತೀರಿ? ಹಾಂ ಸರ್, ಕೊಡಿಸ್ತೀವಿ. ಆಮೇಲೆ ಯಜಮಾನರು ಕೂಲಿ ಕೆಲಸ ಮಾಡ್ತಾರಂತಲ್ಲ, ಅವ್ರದ್ದು ಕಾರ್ಡ್ ಇದೆಯಾ? ಅದೇ ಸರ್, ಇದೆ ಸರ್, ಮನೇಲಿ ಇದೆ. ಇದೆಯಾ? ಅಲ್ಲ, ಮನೇಲಿ ಇಟ್ಕೊಂಡು ಏನು ಮಾಡ್ಬೇಕು? ಇಲ್ಲ ಸರ್, ನಾವು ಕೆಲಸ ಮಾಡಿಸ್ತೀವಿ ಸರ್. ನಮ್ಗೆ ಕೊಟ್ಟಿಗೆ ಬೇಕು ಅಂದ್ರೆ ನಮ್ಗೆ ಕಾರ್ಡ್ ಬೇಕಲ್ವಾ, ಕೊಟ್ಟಿಗೆ ಮಾಡಿಸ್ಕೊಳ್ಳೋದಕ್ಕೆ. ಈಗ ಅದರಲ್ಲೇನೆ ಕೊಟ್ಟಿಗೆ ಮಾಡಿದ್ದೀರಾ ನೀವು? ಕೊಟ್ಟಿಗೆ ಮಾಡ್ಕೊಂಡಿದ್ದೀವಿ. ಏನೋ ಯಜಮಾನ್ರು ಹೇಳ್ತಾರೆ, ಹೇಳಿ ಪುಟ್ಟರಾಜಣ್ಣ. ಅದರಲ್ಲೇ ಒಂದು ಕೆಲಸ ಮಾಡ್ತೀವಿ, ಕೂಲಿ ಕೆಲಸ ನರೇಗಾ ಯೋಜನೆಯಲ್ಲಿ. ಹಾಗೆ ಕೊಟ್ಟಿಗೆ ಮಾಡಿಸ್ಕೊಂಡಿದೀವಿ, ಅದರಲ್ಲಿ ಟಾಯ್ಲೆಟ್ ರೂಮ್ ಮಾಡ್ಕೊಂಡಿದೀವಿ, ಅದರಲ್ಲೇ ಎಲ್ಲ ಒಂದು ಕೂಲಿ ಪುಸ್ತಕ ಮಾಡ್ಕೊಂಡಿದ್ದೀವಿ. ಹೌದಾ? ಅಂದ್ರೆ ಬೇರೆ ಕಡೆನೂ ಕೂಲಿ ಕೆಲಸಕ್ಕೆ ಹೋಗ್ತೀವಿ ಸರ್, ಹೋಗ್ತೀವಿ. ಅನುಕೂಲ ಆಗಿದೆ ನಿಮ್ಗೆ? ಹೌದು ಸರ್, ಜಾಬ್ ಕಾರ್ಡ್ ಮಾಡಿಸ್ಕೊಂಡು. ಜಾಬ್ ಕಾರ್ಡ್ನಿಂದ ಅನುಕೂಲ ಆಗಿದೆ ಸರ್. ಅಲ್ವೇ? ಮುಂದುವರಿಸಿ ತಾಯಿ. ಸರ್, ನಮಗೆ ಕೂಲಿನೇ ಆಧಾರಿತವಾಗಿರೋದ್ರಿಂದಾಗಿ, ಜಮೀನು ಕಡಿಮೆ ಇರೋದ್ರಿಂದಾಗಿ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ಮಾಡ್ತೀವಿ ಸರ್. ನರೇಗಾ ಯೋಜನೆಯಲ್ಲೂ ಕೆಲಸಕ್ಕೆ ಹೋಗ್ತಾರೆ, ಮತ್ತೆ ಮಾಮೂಲಿ ಲೇಬರಾಗೂ ಹೋಗ್ತಾರೆ ಸರ್. ಸರಿ, ಅದೊಂದಾಯ್ತು. ಮತ್ತೆ ಇನ್ಯಾವ್ಯಾವ ಇಲಾಖೆಯ ಯೋಜನೆಗಳನ್ನ? ನಾನು ತೋಟಗಾರಿಕೆ ಇಲಾಖೆಯಲ್ಲೂ ಕೆಲಸವನ್ನು ಮಾಡ್ತೀನಿ ಸರ್. ಅಲ್ಲಿ ರೈತರು ಬೇಕಾಗಿರೋಂಥ ಸ್ಪ್ರಿಂಕ್ಲರ್ ಬೇಕಿದ್ದು, ಇದು ಡ್ರಿಪ್ ಪೈಪ್ ಬೇಕಿದ್ರು ಕೊಡಿಸ್ತೀನಿ ಅಲ್ಲಿಂದ. ಮತ್ತೆ ಅಲ್ಲಿ ತರಕಾರಿ ಸ್ಪೆಷಲ್ ಅಂತ ಬರುತ್ತೆ, ಅದನ್ನ ರೈತರಿಗೆ ಕೊಡಿಸ್ತೀವಿ ಉಚಿತವಾಗಿ. ಅಂದ್ರೆ ಪೌಷ್ಟಿಕ ಕೈತೋಟ ನಿರ್ಮಾಣ ಮಾಡ್ಕೊಳ್ಳೋದಕ್ಕೋಸ್ಕರ. ಮತ್ತೆ ಈ ಹಿಂದೆಲ್ಲವಿ ಸ್ವಸಹಾಯ ಮಹಿಳೆಯರಿಗೆ 40 ಜನ ಮಹಿಳೆಯರಿಗೆ ನಾವು ಪೌಷ್ಟಿಕ ಕೈತೋಟ ನಿರ್ಮಾಣ ಮಾಡ್ಕೊಟ್ಟಿದ್ದೀವಿ. ಏನಂಗಂದ್ರೆ ಪೌಷ್ಟಿಕ ಕೈತೋಟ? ಅವ್ರ ಮನೆಗೆ ಬೇಕಾಗಿರೋಂಥ ಸಣ್ಣ ಪುಟ್ಟ ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಬೇರೆ ಎಲ್ಲೋ ಹೋಗಿ ತರೋ ಬದಲು ಅವ್ರ ಹಿತ್ತಲು ಜಾಗ ಇದ್ರೆ ಅಲ್ಲಿ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್. ಅದಕ್ಕೆ ಸಹಾಯಧನ 4,500 ರೂಪಾಯಿ ಕೊಟ್ಟಿದ್ದಾರೆ. ಮತ್ತೆ ಗಿಡಗಳನ್ನು ಕೊಟ್ಟಿರ್ತಾರೆ, 2 ಗಿಡವಾಗಿ 14 ಗಿಡವನ್ನು ಕೊಟ್ಟಿರ್ತಾರೆ. 7 ಥರದ ಗಿಡಗಳು, 2 ನಿಂಬೆ, 2 ಕರಿಬೇವು, 2 ನುಗ್ಗೆ, ಮತ್ತೆ 2 ತೆಂಗು, ಇಷ್ಟು ಸಪೋಟ, ಇವನ್ನೆಲ್ಲ ಕೊಟ್ಟಿದ್ದಾರೆ ಸರ್. ಅವ್ರ ಹಿತ್ತಲನ್ನೇ ಬೆಳ್ಕೋಬೇಕು. ಅದನ್ನ ಹಿತ್ತಲಿಲ್ಲ ಅಂದ್ರೆ ಜಮೀನಲ್ಲಿ ಹಾಕೋಬೋದಾ? ಹಾಕೋಬೋದು ಸರ್. ಅದಕ್ಕೆ ಅಂತ 1 ಗುಂಟೆ ಜಾಗ ಬಿಟ್ಕೊಂಡಿದ್ರೆ ಸಾಕಲ್ವ ಸರ್. ಅವ್ರ ಮನೆಗೆ ಬೇಕಾದಂಥ ಇದನ್ನ ಕೊಂಡ್ಕೊಳ್ಳೋ ಬದಲು ಅವರೇ ಬೆಳ್ಕೋಬೋದಲ್ಲ ಅಂತ. ಹೌದಾ? ಸರಿ ಪುಟ್ಟರಾಜ, ನೀವು ಮಾಡ್ಕೊಂಡಿದ್ದೀರೇನ್ರಿ? ಹೌದು ಸರ್, ಪೌಷ್ಟಿಕ ಕೈತೋಟ. ಹೌದು ಸರ್, ನಾವು ಮಾಡ್ಕೊಂಡಿದ್ದೀವಿ. ಹೇಳಿ, ಏನೇನು ಬೆಳೆದಿದ್ದೀರಿ ಅದರಲ್ಲಿ? ಅದರಲ್ಲಿ ಪಪಾಯ ಹಾಕೊಂಡಿದ್ದೀವಿ. ಪಪಾಯ, ನಿಂಬೆ ಗಿಡ, ಮತ್ತೆ ನುಗ್ಗೆ ಗಿಡ, ಕರಿಬೇವು, ಸೀಬೆ ಗಿಡ, ತೆಂಗು ಅಂತ ಇದೆ. ಅಂದ್ರೆ ಮಳೆ ಆಶ್ರಯ, ಅದರಿಂದ ನೀರು. ಬೇರೆ ತರಕಾರಿಗಳನ್ನೇನಾದ್ರು ಬೆಳಿತೀರಾ?
ಸೊಪ್ಪು ತರಕಾರಿ ಹೌದು ಸರ್, ಏನೇನು ಬೆಳ್ಕೊಂತೀರಿ? ಕಿರ್ಕಿರೆ ಬೆಳಿತೀವಿ, ಪಾಲಕ್ ಬೆಳಿತೀವಿ, ಮತ್ತು ಮೆಂತ್ಯ ಸೊಪ್ಪು ಬೆಳಿತೀವಿ, ಆಮೇಲೆ ಇದು ಬದನೆಕಾಯಿ, ಟೊಮಾಟೊ, ಬದನೆಕಾಯಿ, ಟೊಮೊಟೊ, ಮೆಣಸಿನ್ಕಾಯಿ. ನೀವು ಜಮೀನಲ್ಲೇ 1 ಗುಂಟೆ ಜಾಗ ಬಿಟ್ಕೊಂಡಿದ್ದೀರಾ ಅಥವಾ ಮನೆಯಿಂದ ಮನೆಯಿಂದ ಐತಿ ಸರ್. ಇದೆಯಾ? ಇದೆ ಸರ್, ಜಾಗ ಐತಿ. ಓಕೆ, ಅಂದ್ರೆ ಅಲ್ಲೇ ನೀವು ಇದನ್ನೆಲ್ಲ ಬೆಳೆಯೋದು ಸರ್. ಮೇಡಮ್ನವ್ರೇನು ಸಹಾಯ ಮಾಡಲ್ವ ಬೆಳೆಯೋಕ್ಕೆ? ಮಾಡ್ತಾರೆ ಸರ್, ಅವರು ಕೆಲಸ ಇಲ್ಲ ಅಂತಂದರೆ ನಮಗೂ ಮಾಡ್ತಾರೆ. ಕೆಲಸದಿಂದ ಬರ್ತಾರೆ, ಭಾನುವಾರ ರಜೆ ಇರುತ್ತೆ, ರಜೆ ಇದ್ದ ಟೈಮಲ್ಲೆಲ್ಲ ಮಾಡ್ತಾರೆ ಸರ್. ಹೌದಾ? ಕಳೆ ಕೀಳೋದು ಎಲ್ಲ ಈ ಥರ ಕೆಲಸಗಳನ್ನ ಮಾಡಿಕೊಡ್ತಾರೆ. ಓಕೆ, ನೀವು ಪ್ರಧಾನವಾಗಿ ಬೆಳೆಯೋದು ಇದು ಏನು ಸಿರಿಧಾನ್ಯ ಅಲ್ವಾ? ಸಿರಿಧಾನ್ಯ. ಹೇಗೆ ಬೆಳಿತೀರಿ ಒಂಚೂರು ಹೇಳ್ತೀರಾ? ಬೇಸಾಯ ವಿಧಾನ ಅಂತಂದರೆ ಒಂದು ನವಣೆ ಹಾಕಬೇಕು. ನವಣೆಗೆ ಏನು ಸಾಲು ಹೊಡಿಬೇಕು, 1.5 ಅಡಿ 2 ಅಡಿ ಈ ರೀತಿ ಸಾಲು ಹೊಡಿತೀವಿ. ಸಾಲು ಹೊಡಿಯೋದು ಅಂದ್ರೆ ಏನು? ಏರಲ್ಲಿ ಏರ್ ಬೇಸಾಯ. ಏರ್ ಬೇಸಾಯ ಸರ್. ಓಕೆ, ಅಂದ್ರೆ ಕರ್ಕತಿರಿ ಬಾಡಿಗೆ ಕರ್ಕತೀವಿ ಸರ್. ಏನ್ ಧಾರಣೆ ಇದೆ ಬಾಡಿಗೆ ಈಗ 1,000 ರೂಪಾಯಿ ಐತೆ ಸರ್ ಒಂದ್ ದಿನಕ್ಕೆ. ಒಂದ್ ದಿನಕ್ಕೆ 1,000 ರೂಪಾಯಿ, 1,200. ಒಂದ್ ದಿನದಲ್ಲಿ ಎಷ್ಟು ಬಿತ್ತನೆ ಮಾಡ್ಬೋದು, ಉಳುಮೆ ಮಾಡ್ಬೋದು ಸರ್? ಅವರು ಯಾವ ರೀತಿ ಬಳಸ್ಕೊಂಡ್ ಮಾಡ್ತಾರೆ ಅದ್ರ ಮೇಲೆ. 1 ಎಕರೆ ಹೊಡಿತಾರೆ, 2 ಎಕರೆನೂ ಹೊಡಿತಾರೆ. ಹೇಗೆ ನೇಗಿಲು ಕಟ್ಟಿರ್ತಾರೆ, ಈಗ ಕಬ್ಬನ್ ನೇಗ್ಲಾಗಿರ್ಬೋದು, ಕುಂಟೆ ಆಗಿರ್ಬೋದು, ಬಿತ್ತನೆ ನೇಗ್ಲಾಗಿರ್ಬೋದು, ಈ ರೀತಿ ಇರುತ್ತೆ. ಬಳ್ಳಿ ಹೊಡಿಯೋದು. ಫಸ್ಟ್ ಉಳುಮೆ ಮಾಡಿಸ್ತೀರಿ? ಹೌದು ಸರ್. ಆಮೇಲೆ ಗೊಬ್ಬರ ಹಾಕ್ತೀರಿ? ಗೊಬ್ಬರ ಹಾಕ್ತೀವಿ. ಬಿತ್ತನೆ ಮಾಡ್ಬೇಕಾದ್ರೆ ಗೊಬ್ಬರ ಸಾಲು ಹೊಡಿತೀವಿ ಸರ್. ಸಾಲು ಹೊಡೆದು ಗೊಬ್ಬರ ಹಾಕ್ತೀವಿ. ಒಬ್ರು ಗೊಬ್ಬರ ಹಾಕೊಂಡೋದ್ರೆ ಇನ್ನೊಬ್ರು ನವನ, ಕಂಬ, ಎಳ್ಳು, ಈ ಥರ ಯಾವುದನ್ನ ನಾವು ಫಸಲು ಮಾಡ್ತೀವಿ ಅದನ್ನೇ ಹಿಂದ್ಗಡೆಯಿಂದ ಬಿಟ್ಕೊಂಡು ಹೋಗ್ತೀವಿ ಸರ್. ಈಗ ಪೂರ್ವ ಮುಂಗಾರಲ್ಲಿ ಜೋಳ ಬೆಳಿತೀನಿ ಅಂದ್ರಲ್ಲ, ಬಿಳಿ ಜೋಳ. ಹೌದು ಸರ್. ಅದು ಬೀಜ ನಿಮ್ಮ ಹತ್ರನೇ ಇರುತ್ತಾ? ಇಲ್ಲೇ ಐತೆ, ಕೃಷಿ ಇಲಾಖೆಯಲ್ಲಿ ಸಿಗುತ್ತೆ. ತಗೋತೀವಿ. ಜೋಳದ ಜೊತೆಗೆ ಬೇರೆ ಏನಾದ್ರು ಬೆಳಿತೀರಾ? ಬೇರೆ ಅಂತಂದ್ರೆ ಅಲಸಂದೆ ಹಾಕ್ತೀವಿ ಸರ್. ಜೋಳದ ಜೊತೆ ಅಥವಾ ಜೋಳ 2 ಸಾಲು, ಅಲಸಂದೆ 3 ಸಾಲು, ಆ ಥರ ಮಾಡಿ? ಇಲ್ಲ ಸರ್, ಹಾಗೂ ಮಾಡ್ಬೋದು. ಇಲ್ಲ ಅಂತಂದ್ರೆ ಜೋಳನೇ ಬೆರೆಸ್ಬಿಟ್ಟು ಜೋಳದೊಂದಿಗೆ ಹಾಕ್ತೀವಿ ಸರ್. ಹಾಗೆ ಇಲ್ಲಿಂದ ಇಲ್ಲಿವರೆಗೆ ಅಂತ ಅಂದ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಒಂದು ತುಗರಿ ಕಡ ಅಂತ ಬಿಡ್ತೀವಿ ಸರ್. ತುಗರಿಗೆ? ಹರಳೆಲ್ಲ ಹಾಕ್ತೀರಿ? ಹರಳು ಅದನ್ನೇ ಸಪ್ರೇಟ್ ಹಾಕ್ತೀವಿ ಸರ್. ಹರಳೆ ಸಪ್ರೇಟು. ಹರಳೆಗೆ ಜೊತೆಯಲ್ಲಿ ಅವರೇ ಹಾಕ್ತೀವಿ ಸರ್. ಅದು ವರ್ಷದ ಅವರೇ ಅಂತ ಬರುತ್ತೆ ಸರ್. ಅವರೇ ಹಾಕ್ತೀವಿ, ಜೊತೆಲಿ ತುಗರಿ ಹಾಕ್ತೀವಿ. ಒಂದು ಸಾಲು ಕಡ ಮಾಡ್ಕೊಂಡು ಹಾಕ್ತೀವಿ ಸರ್. ಎಲ್ಲ ಒಂದೇ ಸರಿ ಬಿತ್ತನೆನಾ ಅಥವಾ ಒಂದಾದ್ಮೇಲೆ ಒಂದು ಬಿತ್ತನೆ ಮಾಡಿ? ಇಲ್ಲ ಸರ್, ಎಲ್ಲಾನು ಒಟ್ಟಿಗೆ ಒಂದೇ ಸಾರಿ ಮಾಡ್ಬೇಕು ಸರ್ ಅದನ್ನು. ಹೌದಾ? ಹೌದು ಸರ್. ಈಗ ಉರುಳಿ ಒಂದು ಹಿಂಗಾರು ಫಸಲು ಸರ್ ಅದು. ಹೌದು. ಹಿಂಗಾರಿನಲ್ಲಿ ಉರುಳಿ ಮತ್ತೆ ಕಡಲೆನೂ ಹಾಕ್ಬೋದು. ಸೂರ್ಯಕಾಂತಿ ಏನು ಬರಲ್ಲ ಸರ್ ಅದರಲ್ಲಿ. ಮತ್ತೆ ಹುಚ್ಚೆಳ್ಳು ಸರ್. ಹುಚ್ಚೆಳ್ಳು. ರಾಗಿ ಬೆಳೆಯಲ್ವಾ ನೀವು? ರಾಗಿನೂ ಬೆಳಿಬೋದು ಸರ್. ಅಲ್ಲ, ಬೆಳಿಬೋದು. ಅದ್ರ ರಾಗಿ ನಮ್ಗೆ ಜಮೀನು ಕಮ್ಮಿ ಇರೋದ್ರಿಂದ ಉರುಳಿ ಇಟ್ಬಿಡ್ತೀವಿ ಸರ್. ರಾಗಿ ಬೆಳೆಯಲ್ಲ. ಇಲ್ಲ ಪ್ರತ್ಯೇಕವಾಗಿ ರಾಗಿ ಹಾಕ್ಬೇಕು, ಇಲ್ಲ ಉರುಳಿ ಹಾಕ್ಬೇಕು. 2ರಲ್ಲಿ 1 ಮಾಡಬೇಕು. ಆ ರೀತಿ ಆಗುತ್ತೆ ಸರ್. ರಾಗಿ ಜೊತೆಗೆ ಉರುಳಿ ಬೆಳಿಬೋದು? ಇಲ್ಲ ಸರ್, ಆಗೋದಿಲ್ಲ ಸರ್. ಈಗ ಎರಡನ್ನೂ ಕಂಪೇರ್ ಮಾಡಿದ್ರೆ ಆಗಲ್ಲ, ಯಾವುದು ಬೆಳೆಯೋಕ್ಕಾಗಲ್ಲ ಸರ್. ಸರಿ. ಹುಚ್ಚೆಳ್ಳು ಬೆಳಿತೀರಾ? ಹುಚ್ಚೆಳ್ಳು ಬೆಳಿಬೋದು ಸರ್. ಹೌದಾ? ಹೌದು ಸರ್. ಮನೆಯಲ್ಲೆಲ್ಲ ಬಳಸೋದು ಹುಚ್ಚೆಳ್ಳು ಎಣ್ಣೆನೇನಾ ಅಥವಾ? ಇಲ್ಲ ಸರ್, ಹಂಗೇನಿಲ್ಲ. ಮನೆಯಲ್ಲಿ ಚಟ್ನಿ ಗಿಟ್ನಿಗೆ ನಾವು ಉಪಯೋಗಿಸ್ಕೊತೀವಿ. ಹುಚ್ಚೆಳ್ಳು ಚಟ್ನಿ ಸರ್. ಸಜ್ಜೆ ರೊಟ್ಟಿ? ಹೌದು. ಅಥವಾ ಜೋಳದ ರೊಟ್ಟಿ? ರಾಗಿ ರೊಟ್ಟಿ ಅಂದ್ರೆ ರಾಗಿನೇ ಬೆಳೆಯಲ್ವಲ್ಲ ನೀವು? ಇಲ್ಲ ಸರ್, ಈ ವರ್ಷ ಬೆಳೆಯಲಿಲ್ಲ. ಮತ್ತೆ ಮುಂದಿನ ವರ್ಷ ರಾಗಿ ಬೆಳಕತ್ತೀವಿ. ಹಾಗೆ ಇಲ್ಲ ಅಂತಂದ್ರೆ ಈಗ ಇದ್ರಲ್ಲಿ ಅಕ್ಕಿ ಕೊಡ್ತಾರಲ್ಲ ಸರ್, ಸೊಸೈಟಿನಲ್ಲಿ ಆ ರಾಗಿನೂ ಕೊಡ್ತಾರಲ್ಲ ಸರ್, ಅದನ್ನು ಬಳಸ್ತೀವಿ ಸರ್. ಸರಿ. ಮಾಲತಿ ಅವರೇ, ಹೇಳಿ ಸರ್. ಈಗ ನಿಮ್ಮ ಮನೆ ಹಿಂದ್ಗಡೆನೆ ಕೈ ತೋಟದಲ್ಲಿ ನೀವೇ ಬೆಳ್ಕೊಂಡು ಬೇರೆಯವ್ರಿಗೂ ಹಿಂಗೆ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ ಅಲ್ವಾ? ಮಾಡಿಕೊಟ್ಟಿದ್ದೀವಿ. ಈಗ ಆಲ್ರೆಡಿ ತುಂಬ ಜನ ಬಳಸ್ತಾ ಇದ್ದಾರೆ ಸರ್. ಹೌದಾ? ಆರೋಗ್ಯ ಸುಧಾರಣೆ ಆಗಿದೆಯಾ? ಆಗಿದೆ ಸರ್. ನಿಮ್ಮದು ಮತ್ತು ಅವ್ರದ್ದು ಎಲ್ಲರದ್ದು. ಆಮೇಲೆ ನಿಮ್ಗೆ ಎಷ್ಟು ಜನ ಮಕ್ಕಳು ಮಾಲತಿ ಅವರೇ? ಒಬ್ಬನೇ ಮಗ ಸರ್. ಏನು ಓದ್ತಾನ ಅವನು? 9ನೇ ತರಗತಿ ಓದ್ತಾನೆ. ಓಕೆ, ಆಯಿತು, ಮುಂದುವರಿಸಿ. ಬೇರೆ ಇನ್ಯಾವ್ಯಾವ ಇಲಾಖೆಯ ಇನ್ನೇನೇನು ಯೋಜನೆಗಳನ್ನು ಜನರಿಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀರಿ? ಸರ್, ಕೃಷಿ ಇಲಾಖೆಯಲ್ಲಿ ಜಾಸ್ತಿ ಇದು ಮಾಡ್ತೀವಿ. ಈಗ ರೈತರು ಏನಾದ್ರು ಬೆಳೆಗಳಿಗೆ ಸಮಸ್ಯೆ ಬಂದಿದೆ ಅಂತಂದರೆ KVKಯಲ್ಲಿ ಆರದ್ನಳ್ಳಿ KVKಯಲ್ಲಿ ನಾವು ಸಂಪರ್ಕ ಮಾಡ್ಕೊಡ್ತೀವಿ ಸರ್. ಅವ್ರಿಗೆ ಅವರು ಏನೇನು ಯೋಜನೆಗಳು ಬಂದಿದೆ ಅದನ್ನು ನಮಗೆ ತಲುಪಿಸ್ತಾರೆ. ನಾವು ರೈತರಿಗೆ ಹೇಳ್ತೀವಿ, ರೈತರಿಗೆ ಅಲ್ಲಿ ಪೂರಕವಾಗಿ ಕೆಲಸ ಮಾಡ್ಕೊಡ್ತೀವಿ ಸರ್. ರೈತರುಗಳು ನೀವು ಹೇಳೋ ಮಾತು ಕೇಳ್ತಾರಿಯೇ?
ಪ್ರಾರಂಭದಲ್ಲಿ ಕೇಳ್ತಿರ್ಲಿಲ್ಲ ಸರ್. ಇವಳು ಏನು ಹೇಳ್ತಾಳೆ ಅದೇನೋ ಅನ್ನೋ ರೀತಿ ಇದು ಮಾಡ್ತಿದ್ರು. ಅವ್ರಿಗೇನಾದರೂ ನಮ್ಮಿಂದ ಸಹಾಯ ಆದರೆ ಅವ್ರು ಚೆನ್ನಾಗಿ ಕೇಳ್ತಾರೆ ಸರ್. ಈಗ ಅವ್ರಿಗೇನಾದ್ರು ಬೇಕಿರುತ್ತೆ, ಯಂತ್ರೋಪಕರಣ ಬೇಕಿರುತ್ತೆ, ಅದನ್ನು ತೊಗೊಂಡೋಗಿ ಸಂಬಂಧಪಟ್ಟ ಇಲಾಖೆಗೆ, ಕೃಷಿ ಇಲಾಖೆಗೆ ಅವ್ರನ್ನ ಟ್ಯಾಲಿ ಮಾಡಿಕೊಟ್ಬಿಟ್ರೆ ಅವರು ಮಾಡ್ತಾರೆ ಸರ್. ಏನೋ ನಮ್ಗೆ ಉಪಯೋಗ ಆಗ್ತಿದೆ ಇವರಿಂದ ಅಂತ ಮಾಡ್ತಾರೆ. ಇನ್ನು ಕೆಲವರು ಆಸಕ್ತಿ ಇರೋರು ಇದ್ದಾರೆ ಸರ್, ಸಾವಯವ ಕೃಷಿ ಮಾಡೋದ್ರಲ್ಲಿ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತಲ್ಲ, ಅಂಥವ್ರು ನಾವು ಹೇಳಿದ್ದನ್ನೆಲ್ಲ ಕೇಳ್ತಾರೆ ಸರ್. ಹೆಸರೆಲ್ಲ ಗೊಬ್ಬರ ಮಾಡ್ಕೊಡಿ ಅಂತ ಹೇಳ್ತೀವಿ, ಅದಕ್ಕೆ ಸೆಣಬು ಬೇಕು ಅಂತಾರೆ. RSK ಬಂದಿದ್ರೆ ಅವರಿಂದ ನಾವು ಕಲೆಕ್ಟ್ ಮಾಡ್ಕೊಳೋಂಥ ಕೆಲಸ ಮಾಡ್ಕೊಡ್ತೀವಿ. ಮತ್ತು ಉರುಳಿ ಅಕ್ಕಿ ಅಂತ ಹೇಳ್ತೀವಿ, ಅದನ್ನೆಲ್ಲ ಹಸಿರೆಲ್ಲ ಗೊಬ್ಬರಕ್ಕೆ ಬಳಸ್ಕೋತಾರೆ ಸರ್. ಚಂಬೆ ಇದನ್ನೆಲ್ಲ ಮಾಡ್ತಾರೆ ಸರ್. ನೀವು ಮನೆಗೆ ಹೋದರೆ ಹೆಣ್ಣು ಮಕ್ಳನ್ನ ಮಾತಾಡಿಸ್ತೀರೋ ಅಥವಾ ಪುರುಷ ರೈತರನ್ನು ಮಾತಾಡಿಸ್ತೀರೋ? ಇಬ್ಬರನ್ನು ಮಾತಾಡಿಸ್ತೀನಿ ಸರ್, ಇಬ್ಬರನ್ನೂ. ಯಾಕಂದರೆ ಒಬ್ಬರಿಗೆ ಹೇಳ್ಬಿಟ್ರೆ ಆಗಲ್ಲ, ಕೆಲವು ಹೆಂಗಸರು ಬರೋದೇ ಇಲ್ಲ ಅಲ್ವಾ, ಅವ್ರು ಗಂಡಸರೇ ಕೆಲಸ ಮಾಡ್ತಿರ್ತಾರೆ. ಅಂಥವ್ರು ಇದ್ದಾಗ ನಾವು ಇಬ್ಬರನ್ನು ಮಾತಾಡಿಸ್ತೀವಿ ಸರ್. ಅಂದರೆ NRLM ಇದರಲ್ಲಿ ಬಂದರೆ ಹೆಂಗಸರೇ ಜಾಸ್ತಿ ನಮಗೆ, ಯಾಕಂದರೆ 106 ಸಂಘಗಳಿದೆ, ಸ್ವಸಹಾಯ ಸಂಘಗಳನ್ನ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ. ಅಷ್ಟು ಸಂಘಗಳನ್ನೂ ಇದು ಮಾಡಬೇಕಲ್ಲ ಸರ್, ಲೇಡೀಸೇ ಜಾಸ್ತಿ. ನಾವು ಜಾಸ್ತಿ ಲೇಡೀಸ್ಗಳಿಗೆ ಪರಿಚಯ ಆಗಿರ್ತೀವಿ, ಅವ್ರ ಮುಖಾಂತರ ಗಂಡಸರಿಗೆ ಇದು ಮಾಡ್ತೀವಿ ಸರ್. ನೀವು ಯಾವ್ದಾದ್ರು ಸಂಘದಲ್ಲಿ ಇದ್ದೀರಾ? ಹಾಂ ಸರ್, ಇದ್ದೀನಿ. ಶ್ರೀ ನಂಜನೇಶ್ವರ ಸಂಘದಲ್ಲಿದ್ದೀನಿ ನಾನು. ಹೌದಾ? ನಮಗೆ ಮಾನದಂಡಗಳು ಇರೋದೇ ಆಗಿ ಸರ್, ಸಂಘಗಳಲ್ಲಿ ಇರಬೇಕು, ಆಮೇಲೆ ಸ್ಥಳೀಯವಾಗಿರ್ಬೇಕು ನಾವು, ಆ ಥರ ಮಾನದಂಡಗಳಿದೆ ಸರ್ ನಮಗೆ. ಕಡ್ಡಾಯವಾಗಿ SLC ಆಗಿರಲೇಬೇಕು ಆ ಥರ. ನೀವು ಡಿಗ್ರಿನೇ ಮಾಡ್ಕೊಬಿಟ್ಟಿದ್ದೀರಲ್ಲ ಅಲ್ವಾ? ಸರಿ, ಈಗೆಲ್ಲ ಓಡಾಡೋದಕ್ಕೆ ಏನು ಮಾಡ್ತೀರಿ ಹಳ್ಳಿಗೆ? ಹಳ್ಳಿಗೆ ಅಂದರೆ ಸರ್, ಇವರು ಬಿಡುವು ಇದ್ದಾಗ ಇವ್ರನ್ನ ಕರ್ಕೊಂಡು ಹೋಗ್ತೀನಿ. ಇವರು ಬಿಡುವಿಲ್ಲ ಅಂತಂದಾಗ ಒಬ್ಬರಿಂದ ಒಬ್ರಿಗೆ ರೈತರಿಗೆ ಇದು ಮಾಡ್ಕೋತೀವಿ ಸರ್. ಇಲ್ಲಾಂದ್ರೆ ಬಸ್ ರೂಟ್ ಇರೋಂಥದಕ್ಕೆ ಫ್ರೀ ಬಸ್ ಅಲ್ವಾ ಇವಾಗ, ಬಸ್ಸಲ್ಲೇ ತಿರ್ಗಾಡ್ಕೊಂಡ್ಬಿಡ್ತೀವಿ. ಹಾಂ ಸರ್. ಇಲ್ಲಾಂದ್ರೆ ಫ್ರೀ ಬಸ್ ಆಗಲಿಲ್ಲ ಅಂದರೆ ನಮಗೆ ಗೌರವಧನ ಏನು ಕೊಡ್ತಾರೆ ಅದೇನು ಉಳಿತಿರ್ಲಿಲ್ಲ ಸರ್ ನಾವು ಓಡಾಟಕ್ಕೆ. ಈಗ ಮೀಟಿಂಗ್ಗಳಿರ್ತವೆ ತಾಲೂಕ್ ಪಂಚಾಯತಿಗಳಲ್ಲಿ, ಅಲ್ಲಿಗೆಲ್ಲ ಹೋಗಬೇಕು. ಕೃಷಿ ಇಲಾಖೆ ಮೀಟಿಂಗ್ಗಳಿರ್ತವೆ, ಅಲ್ಲೆಲ್ಲ ಅಟೆಂಡ್ ಮಾಡಬೇಕು. ನಮ್ಗೆ ಇಲ್ಲಿನ ಚಾರ್ಜಸ್ಸೇ 100 ರೂಪಾಯಿ ಆಗುತ್ತೆ. ಈಗ ಫ್ರೀ ಇರೋದ್ರಿಂದ ಅದೆಲ್ಲ ಉಳಿತಾಯ ಆಗ್ತದೆ ಸರ್. ನೋಡಿ ಮತ್ತೆ. ಆಮೇಲೆ ಒಂದು ಸೈಕಲ್ಲು ಆ ಥರದ್ದೆಲ್ಲ ಏನು ಇಟ್ಕೊಂಡಿಲ್ವ? ಇಲ್ಲ ಸರ್, ಇವ್ರದ್ದೇ ಬೈಕ್ ಇದೆ, ನನಗೆ ಓಡ್ಸೋಕ್ಕೆ ಬರಲ್ಲ, ಕಲಿಬೇಕಿದೆ ಸರ್. ಈಗ ಮುಂದಿನ ಹಂತದಲ್ಲಿ ನಾವು ಕಲಿಲೇಬೇಕು. ಯಾಕಂದರೆ ನೈಸರ್ಗಿಕ ಕೃಷಿ ಮಾಡ್ತಾ ಇರೋ ರೈತರ ಜಮೀನುಗಳಿಗೆ ಇಲ್ಲೊಂದು ಜಮೀನು ಇದ್ದರೆ ಪಕ್ಕದಲ್ಲಿ ಒಂದು ಕಡೆ ಜಮೀನು ಇರುತ್ತೆ, ಅಲ್ಲಿಂದಲ್ಲಿಗೆ ಆ ರೈತರನ್ನ ಕೇಳ್ಬೇಕು ನಾವು, ಒಂದು ಸ್ವಲ್ಪ ಅಲ್ಲಿ ಬಿಟ್ಕೊಡ್ತೀರಾ ಅಂತ. ಆಗಲಿಲ್ಲ ಅಂತಂದ್ರೆ ನಮ್ಮ ಮನೆಯವ್ರು ಬಂದು ನಿಂತಿರ್ಬೇಕು, ಪಾಪ ಅವ್ರ ಕೆಲಸನೂ ನಷ್ಟ ಆಗ್ತಿರುತ್ತೆ ಅಲ್ವಾ. ಅದಕ್ಕೆ ಈಗ ಮುಂದಿನ ಹಂತದಲ್ಲಿ ಕಲಿಲೇಬೇಕು ಸರ್. ಈಗ ಅಂದರೆ ಈಗ ಬೈಕ್ ಓಡಿಸೋದು ಕಲಿಬೇಕು ಅಂತ ಹೇಳ್ಕೊಟ್ಬಿಡಿ ಯಜಮಾನ್ರಿಗೆ. ಸರ್ ಕಲಿತಿದ್ದೆ, 1-2 ದಿನ ಕಲ್ತಿದ್ದೆ, ಒಂದ್ಸರಿ ಬಿದ್ಮೇಲೆ ಮತ್ತೆ ಮುಟ್ಟಕ್ಕೆ ಹೋಗಲಿಲ್ಲ, ಅದರಿಂದ ಇದಾಯ್ತು. ಇಲ್ಲ, ಯಜಮಾನ್ರಿಗೆ ಕಲಿಸ್ತಾರೆ ಬಿಡಿ, ಹೇಳಿದ್ದೀನಿ. ಹೌದಾ? ಸರಿ ಸರ್. ಅವರು ಕೃಷಿ ಸಖಿ, ಈಗ ನೀವು ಅವ್ರಿಗೆ ಸಖ ಅಲ್ವನ್ರಿ? ಅವ್ರೆಲ್ಲ ಹೇಳ್ತಾರೆ ಅಲ್ಲಿ ಕರ್ಕೊಂಡು ಹೋಗೋದು, ಮಾಹಿತಿನ ಜನರಿಗೆ ಮುಟ್ಸೋದು ಅಲ್ವಾ ಸರ್. ಪ್ರಾರಂಭದಲ್ಲಿ ತುಂಬ ಕಷ್ಟ ಇತ್ತು ಸರ್, ರೈತನ ಒಂದು ಕಡೆ ಸೇರಿಸೋದಾಗಿರಲಿ, ಒಂದು ಅರಿವು ಕರಿವು ಮಾಡೋದಲ್ಲಿ. ಏನೋ ಸುಮ್ಮ ಮಾಡ್ಕೋತಾರೆ, ಬಂದಿದ್ದಾರೆ ಅವ್ರಿಗೆ ಉಪಯೋಗ ಆಗುತ್ತೆ, ಏನೋ ಮಾಡ್ಕೋತಾರೆ ಅನ್ನೋ ರೀತಿಲಿ ಇದ್ರು. ಆದರೆ ಇವಾಗ ಏನಿಲ್ಲ, ನಾವು ಇದ್ದಲ್ಲೇ ಒಂದು ಫೋನ್ ಕಾಲ್ ಮಾಡಿದ್ರು ಸರ್ ಅವರೆಲ್ಲ ರೈತರು ಒಂದು ಕಡೆ ಸೇರ್ಕೊಂಡ್ಬಿಡ್ತಾರೆ. ಏನೋ ಒಂದು ಉಪಯೋಗ ಆಗ್ತಿದೆ, ಇವ್ರ ಮೇಡಮಿಂದ ಹೆಲ್ಪ್ ಆಗ್ತಿದೆ ಅನ್ನೋ ರೀತಿ ಬಂದು ಸೇರ್ತಾರೆ. ನಾವು ಏನೇ ದಾಖಲಾತಿಗಳು ಬೇಕು ಅಂದ್ರೂ ಮೊದಲು 100 ಸಾರಿ ಕೇಳಬೇಕಿತ್ತು. ಹಿಂಗೆ ಕೊಡಿ, ಈ ಥರ ಸ್ಕೀಮ್ ಇದೆ, ಅಪ್ಲೈ ಮಾಡ್ತೀವಿ ಕೊಡಿ ಅಂತಂದರೆ ಹಿಂದೆ ಮುಂದೆ ನೋಡ್ತಿದ್ರು, ಅಲ್ಲೇ ಇದ್ದಾರೆ, ಇವ್ರಿಗೇನೋ ಬೆನಿಫಿಟ್ ಆಗುತ್ತೆ ಅದರಿಂದ ಅನ್ನೋ ರೀತಿ. ಆ ಇತ್ತೀಚಿನ ದಿನಗಳಲ್ಲಿ ಆ ಥರ ಆಗಿಲ್ಲ. ಈ ಬೆಳೆ ಸಮೀಕ್ಷೆ ಅಂತೆಲ್ಲ ಮಾಡ್ತಾರೆ. ಹಾಂ ಸರ್, ಕ್ರಾಪ್ ಸರ್ವೆಗಳನ್ನೆಲ್ಲ ಮಾಡ್ತೀವಿ ಸರ್. ನಮಗೆ ಫೋನಲ್ಲೇ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಟ್ಟಿದ್ದಾರೆ. ನಾವು ಜಮೀನುಗಳಿಗೆಲ್ಲ ಹೋಗಿ ಕ್ರಾಪ್ ಸರ್ವೆ ಮಾಡ್ತೀವಿ ಸರ್. ಒಂದು ಜಮೀನು ಕ್ರಾಪ್ ಸರ್ವೆ ಮಾಡಿದ್ರೆ 10 ರೂಪಾಯಿ ಕೊಡ್ತಾರೆ. ಆದರೂ ಕೂಡ ಅಡಿಷನ್ ಆಗಿ ಅಮೌಂಟ್ ಸಿಗುತ್ತೆ. ಮತ್ತು ಬೇಕಾದಂಥ ಜನಗಳಿಗೆ ಕೃಷಿ ಇದರಲ್ಲಿ ಇಲಾಖೆಯಿಂದ ಜೇನು ಪೆಟ್ಟಿಗೆನ ಕೊಡಿಸ್ತೀವಿ ಸರ್ ರೈತರುಗಳಿಗೆ. ಈಗ ಆಲ್ರೆಡಿ ಒಂದು 20 ಮೇಲೆ ಕೊಡಿಸಿದ್ವಿ ಸರ್. ಈಗ ಮತ್ತೆ ಒಂದು 15 ಅಪ್ಲಿಕೇಶನ್ ಹಾಕಿದ್ದೀವಿ, ಇನ್ನೂ ಬಂದಿಲ್ಲ. ನೀವೇನಾದ್ರು ಜೇನ್ಸ್ ಹಾಕ್ತೀರೇನ್ರಿ ಪುಟ್ಟರಾಜ್ ಅವರೇ? ಇಲ್ಲ ಸರ್. ಹೌದು, ನಾವೇನು ಜೇನ್ಸ್. ಅದಕ್ಕೆ ಸರ್ ನಮಗೆ ಜಮೀನು ಕಮ್ಮಿ ಇರೋದ್ರಿಂದ ನಾವು ಮಾಡೋಕ್ಕಾಗಿಲ್ಲ ಸರ್. ಅದನ್ನು ಆಸಕ್ತಿ ಇದೆ, ಆದರೆ ಜಮೀನು ಕಮ್ಮಿ ಇರೋದ್ರಿಂದ ನಾವು ಮಾಡೋಕ್ಕಾಗಿಲ್ಲ ಸರ್. ಈಗ ಜಮೀನು ಜಾಸ್ತಿ ಇದ್ದಿದ್ರೆ ಏನು ಮಾಡಬೇಕು ಅನ್ಕೊಂಡಿದ್ರಿ? ಜಮೀನು ಇದ್ದಿದ್ರೆ ನಮಗೂ ಒಂದು ಖುಷಿ ಇರೋದು, ಒಂದು ಬೋರ್ ಹಾಕ್ಸ್ಬೇಕು, ಟೊಮಾಟೊ ಹಾಕ್ಬೇಕು, ಬಾಳೆ ಹಾಕ್ಬೇಕು, ಕಬ್ಬು ಹಾಕ್ಬೇಕು. ಇನ್ನಿತರ ಜಮೀನು ಇರೋರು ನೋಡಿದ್ರೆ ತುಂಬ ಖುಷಿ ಆಯ್ತಿದೆ, ನಾವು ಮಾಡಬೇಕು. ಆದರೆ ನಮ್ಮಲ್ಲಿ ಇಲ್ವಲ್ಲ, ಈಗ ನಾವು ತಗೊಳಕ್ಕಾಗತ್ತಾ? ಇದೇ ನಮ್ಮ ಒಂದು 4-5 ಜನ ಒಟ್ಟಿಗೆ ಸೇರ್ಕೊಂಡು ಒಂದು ಬೋರ್ವೆಲ್ ಹಾಕೊಂಬಿಡಿ, 3/4 ಎಕರೆನಲ್ಲೇ ಮಾಡ್ಬೋದಲ್ಲ. ಕಷ್ಟ ಸರ್, ಕಷ್ಟ ಸರ್. ಆ ಥರ ಒಟ್ಟಿಗೆ ಆ ರೀತಿ ಆಗಲ್ಲ ಸರ್. ಆಯ್ತು, ಈಗ ನಿಮ್ಮ ಜಮೀನಲ್ಲಿ ಈಗ ಬೇರೆ ಬೇರೆ ಬೆಳೆ ಬೆಳಿತೀರಲ್ಲ, ಹೌದು. ಒಂದು ವರ್ಷದಲ್ಲಿ ಎಷ್ಟು ಖರ್ಚು ಮಾಡ್ತೀರಿ ವ್ಯವಸಾಯಕ್ಕೆ ಅಂತ? ವರ್ಷದಲ್ಲಿ ಅಂತಂದರೆ ಸರ್, ಅಲ್ಲಿ ಮಳೆ ಆಶ್ರಯ ಆದ್ರಿಂದ ಒಂದು 3,000-4,000 ರೂಪಾಯಿ ಖರ್ಚು ಬೀಳುತ್ತೆ ಸರ್. ಅಲ್ಲಿ ಬರೋದೇನು ಅಂತ ಇದೆ ಅಂದರೆ 1,500 ಬರೋದೇ ಕಷ್ಟ ಆಗುತ್ತೆ ಸರ್. ಇಲ್ಲಿ ಬೆಳೆ ಹಾಕ್ತೀವಿ, ಬಂಡವಾಳನ ಇಲ್ಲಿ ಕುರಿ ಮಾರ್ತೀವಿ, ಕುರಿ ಮೇಯಿಸ್ತೀವಿ, ಅದನ್ನು ತಗೊಂಡು ಅಲ್ಲಿಗೆ ಹಾಕ್ತೀವಿ.
ಈಗ ಒಂದು ಹಸು ಕರಿತೀವಿ, ಹಾಲು ಹಾಕ್ತೀವಿ, ಅದನ್ನೆಲ್ಲ ತಗೊಂಡೋಗಿ ಹೊಲಕ್ಕೆ ಹಾಕ್ತೀವಿ. ನಮ್ಮ ಇದೆ ಸರ್ ನಮ್ಮ ಜೀವನ. ಇಟ್ಕೊಂಡಿರೋದೇ ಒಂದು ಹಸು, ಒಂದು ಹಸು, ಅದರಲ್ಲೂ ಹಾಲು ಕರೆದ್ಬಿಟ್ಟು ಇದಕ್ಕೆ ಹಾಕ್ತೀರಾ? ಇಲ್ಲ ಸರ್, ಅದು 4 ಲೀಟ್ರ್ ಹಾಲು ಕೊಡುತ್ತೆ. ಹೌದೇ? ಹೌದು ಅಲ್ಲ, ನಾಟಿ ಹಸು ಅಂದ್ರು ಮೇಡಮ್ ಅಲ್ವಾ? ಇಲ್ಲ ಸರ್, ಸೀಮೆ ಹಸ. ಸೇಮ್ ಸರ್. 4 ಲೀಟ್ರ್ ಹಾಲು ಒಂದು ದಿನಕ್ಕೆ ಒಂದು ಹೊತ್ತಿಗೆ? ಒಂದು ಹೊತ್ತಿಗೆ ಒಂದು ಹೊತ್ತಿಗೆ ಸರ್. ನಾವು ಮನೆ ಬಳಕೆಗೆ ಇಟ್ಕೊಂಡು 3 ಲೀಟ್ರ್ ಹಾಕ್ತೀವಿ. 3 ಲೀಟ್ರ್ ಹಾಕ್ತೀನಿ ಸರ್. 3 ಲೀಟ್ರ್ ಡೈರಿಗೆ? ಡೈರಿಗೆ. ಪರವಾಗಿಲ್ಲ. 15 ದಿವಸಕ್ಕೊಂದ್ಸರಿ ಬಟವಾಡೆನಾ? ಇಲ್ಲ ಸರ್, 10 ದಿನಕ್ಕೆ 10 ದಿನಕ್ಕೊಂದ್ಸರಿ. 10 ದಿನಕ್ಕೊಂದ್ಸಾರಿ ಕೊಡ್ತಾರೆ, ಇಲ್ಲ 15 ದಿನಕ್ಕೊಂದ್ಸಾರಿ ಕೊಡ್ತಾರೆ. ಒಂದು ತಿಂಗಳಲ್ಲಿ 3 ಕಂತ ಮಾಡ್ತಾರೆ ಸರ್. ಅಲ್ವಾ? ಹೌದು ಸರ್. ಡೈರಿಯಿಂದಲೂ ಅನುಕೂಲ ಇದೆ ನಿಮಗೆ? ಅನುಕೂಲ ಇದೆ ಸರ್. ಈಗ ಜಮೀನ್ಗೆ ರಾಸಾಯನಿಕ ಗೊಬ್ಬರ ಹಾಕಲ್ಲ? ಬೆಳೆಗೆ ರಾಸಾಯನಿಕ ಔಷಧಿ ಹೊಡೆಯಲ್ಲ? ಗೋಡಾದ್ರೂ ಹೊಡಿತೀರಾ ಜಮೀನ್ಗೆ? ಕೆರೆ ಗೋಡ್ ಏನಾದ್ರು ಜಮೀನ್? ಕೆರೆ ಗೋಡು ಹೊಡಿತೀವಿ ಸರ್. ಹೊಡೆದಿದ್ದೀನಿ ಸರ್. ಈಗ ಕೆರೆ ಮಣ್ಣು ಅಂತ ಕೆರೆ ಮಣ್ಣು ಹೊಡಿತೀವಿ. ಅಲ್ಲೇ ನಮ್ಮ ಕೆರೆಯಲ್ಲಿ ಒಂದು ಹುಣಸ ಮರ ಐತೆ ಸರ್. ಹುಣಸ ಮರದ ಅಡಿಲಿ ಮೊನ್ನೈತೆ ಸರ್, ಗೋಡು. ಅದನ್ನೆಲ್ಲಾನು ಕೆರೆದು ತುಂಬ್ಕೊಂಡೋಗಿ ಹಾಕಿದ್ದೀವಿ ಸರ್. ಗೋಡು ಗೊಬ್ಬರ ಹಾಕಿ ಬೆಳಿತೀವಿ ಸರ್. ಈಗ ನಿಮಗೆ ಬಿಡುವಿನ ಸಮಯ ಏನು ಮಾಡ್ತೀರಿ? ಬಿಡುವಿನ ಸಮಯ ಅಂತಂದರೆ ಕೂಲಿಗೆ ಹೋಗ್ತೀವಿ. ಅದು ಬಿಟ್ಟರೆ ಇನ್ನು ಬಂತು ಅಂದರೆ ಕುರಿ ಮೇಯಿಸೋದು, ಕುರಿ ತೊಳೆಯೋದು, ಹಸು ತೊಳೆಯೋದು, ಇದನ್ನೇ ಸರ್. ಹಾಗೆ ಒಂದು ಮದುವೆ ಹೊಸ್ಗ ಬಿತ್ತು ಅಲ್ಗೆ ಹೋಗೋದು, ಇದೇ ಸರ್ ನಮ್ಮ ಜೀವನ. ಅಂದರೆ ವರ್ಷದಲ್ಲಿ ವ್ಯವಸಾಯದ ಕೆಲಸ ಇದ್ದಾಗ ವ್ಯವಸಾಯದ ಕೆಲಸ, ಉಳಿದಂತೆ ಕೂಲಿ ಕೆಲಸ ಮಾಡ್ತೀರಿ? ಕೂಲಿ ಕೆಲಸ ಮಾಡ್ತೀವಿ ಅಲ್ವಾ? ಹೌದು. ಮೇಡಮ್ನವ್ರು, ಈಗ ನಿಮ್ಮ ಬಗ್ಗೆ ಹೇಳಿ. ನೀವು 15 ದಿವಸ ನಿಮ್ಮದು ಬೇರೆ ಕೆಲಸ ಇರುತ್ತೆ? ಮೊದಲೆಲ್ಲ ಕೃಷಿ ಸಖಿಯಾಗಿದ್ದಾಗ ಬರೀ 15 ದಿನ ಕೆಲಸ ಮಾತ್ರ ಇತ್ತು ಸರ್. ಈಗ CRPಗೂ ಕೆಲಸ ಮಾಡ್ತಾ ಇದೀವಿ, ಕೃಷಿ ಇಲಾಖೆಗೆ. ಇದರಲ್ಲಿ ಅದರಲ್ಲೂ 15 ದಿನ, ಅಲ್ಲಿ 15 ದಿನ, ಇಲ್ಲಿ 15 ದಿನ, ಟೋಟಲ್ 1 ತಿಂಗಳು ಕೆಲಸನೇ ಸರ್ ಈಗ. ಹೌದೇ? ಹೌದು ಸರ್. CRP ಕೆಲಸ ಏನು? ಅಲ್ಲೇನು ಮಾಡ್ತೀರಿ? ಅಲ್ಲಿ ಸರ್ ಯಾರು ಸಾವಯವ ಕೃಷಿ ಮಾಡ್ತಿದ್ದಾರೆ, ನೈಸರ್ಗಿಕ ಕೃಷಿ ಮಾಡ್ತಿದ್ದಾರೆ ಅಂಥವ್ರನ್ನ ಗುರುತಿಸಿ ಅವ್ರನ್ನ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿಸ್ತೀವಿ ಸರ್. ಅಂಥವ್ರಿಗೆ ಏನೇನು ಪರಿಕರಗಳು ಬೇಕು ಅದನ್ನು ಕೊಡಿಸೋವಂಥ ಕೆಲಸಗಳು ಮಾಡ್ತೀವಿ. ನಮ್ಮ 4 ಹೋಬಳಿಯಿಂದನೂ 3 BRC ಸೆಂಟರ್ಗಳಿದ್ದಾವೆ ಸರ್. ಅಲ್ಲಿ ಕೃಷಿಗೆ ಸಂಬಂಧಪಟ್ಟ ಪರಿಕರಗಳಿದ್ದಾವೆ. ಅವ್ರನ್ನೆಲ್ಲ ಇವ್ರಿಗೆ. ಎಷ್ಟು ಜನ ಈಗ ಮಾಡಕ್ಕೆ ಮುಂದೆ ಬಂದಿದ್ದಾರೆ ನೈಸರ್ಗಿಕ ಕೃಷಿ? ಸರ್ ಅಂದರೆ ಈ ವರ್ಷದಿಂದ ಮಾಡ್ತೀನಿ ಅಂತ ಬಂದಿರೋರು ಒಂದು 30-40 ಜನ ಇದ್ದಾರೆ. ಹೌದೇ? ನಮ್ಮ ಹೋಬಳಿಯಲ್ಲಿ 2 ಕ್ಲಸ್ಟರ್ ಆಗಿದೆ ಸರ್, ಒಂದೇ ಹೋಬಳಿಯಲ್ಲಿ. ಅದರಲ್ಲಿ ನಾನು ಬೇಗೂರು ಕ್ಲಸ್ಟರಲ್ಲಿ ಕೆಲಸ ಮಾಡ್ತೀನಿ. 125 ಎಕರೆ ಟೋಟಲ್. ನಮ್ಮ ಹೋಬಳಿಗೆ 250 ಎಕರೆ ಸರ್. ಈಗ 125 ಎಕರೆ ನನಗೆ ಸಿಕ್ಕಿದೆ. 125 ಎಕರೆ. ಅದು ನಮಗೆ ಅಂತ ಕೊಟ್ಟ 1 ಎಕರೆ ಜಮೀನಲ್ಲಿ ಅವರು 1 ಎಕರೆ ಆಗಿರ್ಬೋದು 10 ಗುಂಟೆ ಕೊಡೋರು ಇದ್ದಾರೆ. 1 ಎಕರೆ ಇದೆ ಅಂದರೆ 1 ಎಕರೆನೂ ನಮಗೆ ಕೊಟ್ಬಿಟ್ಟು, ಯಾಕಂದರೆ ಆ ಕ್ಷಣಕ್ಕೆ ಅವ್ರಿಗೆ ಆದಾಯ ಬರಲ್ಲ ಅಲ್ವ ಸರ್. 3 ವರ್ಷ ಬೇಕು. ಅದು ಕೆಮಿಕಲ್ನಿಂದ ಆರ್ಗ್ಯಾನಿಕ್ಕಾಗಿ ಬದಲಾಗಬೇಕು ಅಂದರೆ 3 ವರ್ಷ ಬೇಕು ಅವ್ರಿಗೆ. ಅದಕ್ಕೆ ಹಂತವಾಗಿ ಮಾಡ್ಕೊಳ್ಳಿ. ಮೇಲೆ ಪೂರ್ತಿ ನಮಗೆ ಕೊಟ್ಬಿಟ್ಟು ಇದ್ರಲ್ಲಿ ಏನೂ ಬೆಳಿಲಿಲ್ಲ ಅಂದರೆ ನಷ್ಟ ನಮ್ಮ ಮೇಲೆ ಬರುತ್ತೆ. ಇವ್ರು ಹೇಳಿದ್ರು, ಇವ್ರು ಮಾಡಿದ್ವಿ, ಏನೂ ಸಿಗಲಿಲ್ಲ ಅಂತ ನಮ್ಮನ್ನ ಇದು ಮಾಡ್ತಾರೆ. ನಿಮ್ಮ ಜಮೀನು ತಗೊಂಡಿದ್ದೀರಾ ನೈಸರ್ಗಿಕ ಕೃಷಿಗೆ? ಮಾಡ್ತೀವಿ ಸರ್. ಹೌದಾ? ಪೂರ್ತಿ 3/4 ಎಕರೆನೂ ಸೇರಿಸ್ಬಿಟ್ಟಿದ್ದೀರಾ ಪುಟ್ಟರಾಜು? ಏನು ಸರ್, ಏನು ಬೆಳೀತಿದೆ ಈಗ? ಅಲ್ಲಿ ಮಾವು ಇದೆ, ಸಪೋಟ ಐತೆ, ಅದೇ ಅಷ್ಟಾಗಲ್ಲ ಸುತ್ತುವರಿ ತಿಂದ್ಕೊಬಿಡ್ತಿದೆ ಊರಿ. ಹಂಗಾಗಿ ಬೆಳವಣಿಗೆ ಕಮ್ಮಿ ಆದ್ರಿಂದ 3/4 ಎಕರೆ. ಹೇಳಿ ಅಮ್ಮ. ಹಾಂ ಸರ್. ರೈತರಿಗೆ ಹಸಿರೆಲೆ ಗೊಬ್ಬರ ಮಾಡ್ಕೊಳ್ಳೋದು ಕೇಳ್ಕೊಡ್ತೀವಿ. ಮತ್ತು ಈ ಸಾವಯವ ಗೊಬ್ಬರಗಳನ್ನ ಇದು ಮಾಡ್ಕೊಳ್ಳೋದು, ವರ್ಮಿ ಕಾಂಪೋಸ್ಟು, ಎರೆಹುಳು ಗೊಬ್ಬರ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಕೊಡ್ತೀವಿ. ಕೆಲವ್ರು ಮಾಡ್ತಿದ್ದಾರೆ ಅವರೇನೆ, ಇನ್ನು ಕೆಲವರು BRC ಸೆಂಟ್ರನ್ನ ತೊಗೊಂಡು ಬರ್ತಾರೆ ಸರ್. ಅದನ್ನು ತಗೊಂಡು ಬಳಕೆ ಮಾಡ್ಕೋತಾರೆ. 125 ಎಕರೆನ ಸೇರಿಸಿದ್ದೀವಿ. ಆದಷ್ಟು ಜನ ಈಗ ಕೃಷಿ ಮ್ಯಾಪರ್ ಮಾಡಿ ಅವ್ರನ್ನೆಲ್ಲನೂ ಲಿಂಕ್ ಮಾಡಿ ಬಿಡ್ತಿದ್ದೀವಿ. ಈಗ 3 ವರ್ಷ ತನಕನೂ ಅವ್ರದ್ದು ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು ಸರ್. ನೆಕ್ಸ್ಟ್ ಹಂತದಲ್ಲಿದೆ, ಎಲ್ಲರದ್ದು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಅವ್ರಿಗೆ ಏನೇನೋ ಹಾಕಬೇಕು, ಪೋಷಕಾಂಶಗಳು ಯಾವುದು ಕಡಿಮೆ ಇದೆ, ಅದನ್ನೇ ರೈಸ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಅದ್ರ ಬಗ್ಗೆ ನಮಗೆ ತರಬೇತಿ ಆಗ್ತಿದೆ ಸರ್. ತರಬೇತಿನಲ್ಲಿ ತಿಳ್ಕೊಳ್ಳೋದು, ತಿಳ್ಕೊಂಡಿದ್ದನ್ನ ರೈತರಿಗೆ ಹೇಳೋದು ಅಲ್ವೇ? ರೈತರು ಏನ್ ಮಾಡ್ತಾರೆ, ಅವ್ರ ಜಮೀನಲ್ಲಿ ಏನಾಗಿದೆ ಅನ್ನೋದನ್ನ ವಾಪಸ್ ತಗೋಗಿ ಅವ್ರಿಗೆ ವರದಿ ಕೊಡೋದು. KVK ಅವ್ರಿಗೆ ಎಲ್ಲ ಮೊಬೈಲು ಆನ್ಲೈನಲ್ಲೇ ವರದಿ ನಿಮ್ಮ ಅಥವಾ ಬಾಯಲ್ಲಿ ಹೋಗಿ ಕೈಯಲ್ಲಿ ಬರ್ಕೊಡೋದು? ಆ ಥರ ಏನಿಲ್ಲ ಸರ್. ಆನ್ಲೈನ್. ಈಗ KVKಗೂ ನಮಗೂ ತುಂಬ ದೂರ ಸರ್. ಈಗ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ. ಕೆಲವು ರೈತರು ಬರ್ತಾರೆ, ಆಸಕ್ತಿ ಇರೋಂಥವ್ರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನಾದ್ರು ಬೇಕಿದ್ರೆ ಅವ್ರು ತೊಗೊಂಡು ಬರ್ತಾರೆ. ಈಗ ಸುಡೋಮನಸ್ಸು ಅಥವಾ ರೈಸೋಬಿಯಮ್ ಇಂಥದ್ದೆಲ್ಲ ಬೇಕು ಅಂದರೆ ಅಲ್ಲಿ ಕೇಳ್ಕೊತಾರೆ, ತೊಗೊಬರ್ತಾರೆ ಸರ್. ಇನ್ನು ಕೆಲವರು ಅಷ್ಟು ದೂರಕ್ಕೆ ಬರಬೇಕಲ್ಲ, ಆಗಲ್ಲ, ನೀವೇ ತೊಗೊಬನ್ನಿ ಅಂತಾರೆ. ಅಂಥವ್ರಿಗೆ ಆಗದೆ ಇದ್ದಾಗ ನಾವು ಫೋಟೋಸನ್ನು ವಾಟ್ಸಪ್ಪಲ್ಲಿ ಕಳಿಸಿದ್ರೆ KVKಯಲ್ಲಿ ರೋಗಶಾಸ್ತ್ರಜ್ಞರು ಇದ್ದಾರೆ ಸರ್, ಪಂಪನಗೌಡ ಸರ್. ಅವ್ರಿಗೊಂದು ವಾಟ್ಸಪ್ ಮೆಸೇಜ್ ಮಾಡಲಿ, ಇಲ್ಲ ನಾರ್ಮಲ್ ಮೆಸೇಜ್ ಮಾಡಲಿ, ಇಂಥ
ರೋಗ ಬಂದಿದೆ ಏನು ಮಾಡ್ಬೇಕು ಸರ್ ಅಂದರೆ ಸಾಕು, ಅವ್ರಿಗೆ ಇಮಿಡಿಯೇಟ್ಲಿ ನಮಗೆ ಔಷಧಿನ ರೆಫರ್ ಮಾಡ್ತಾರೆ ಸರ್. ಅಂಥದ್ದನ್ನೆಲ್ಲ ಮಾಡಿಕೊಡ್ತೀವಿ. ಮತ್ತು ಇನ್ನೇನಾದ್ರು ಬೇಕಿದ್ದರೆ ಹವಾಮಾನ ಇದ್ರ ಬಗ್ಗೆ ಬಂದರೆ ರಜತ್ ಸರ್ ಇದ್ದಾರೆ, ಅವರು ನಮಗೆ ಹವಾಮಾನ ವೈಪರೀತ್ಯ ಬಗ್ಗೆ ಹೇಳ್ಕೊಡ್ತಾರೆ ಸರ್. ಮಳೆ ಬರ್ತದೋ ಬರೋದಿಲ್ವೋ? ಸದ್ಯಕ್ಕೆ ಸಂಬಂಧಗಳು ಹೇಗಿದೆ ಅಂದರೆ KVKಗೆ, ಈ ಕೃಷಿ ಇಲಾಖೆಗೆ ಮತ್ತು RSKಗೆ ತುಂಬ ಚೆನ್ನಾಗಿದೆ ಸರ್ ಅಲ್ವಾ? ಒಬ್ರಿಗೊಬ್ರಿಗೂ ಕೊಂಡಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್. ಅದೇ ನೀವು ಕೃಷಿ ಸಖಿ, ಇನ್ನೊಂದು ಕೊಂಡಿ. ಹಾಂ ಸರ್. ಹೇಳಿ ಸರ್, ನೀವು ಹೋಯ್ತಾ ಇರ್ತೀರಾ KVKಗೆ? KVKಗೆ ನಾನು ಜಾಸ್ತಿ ಏನು ಹೋಗಲ್ಲ ಸರ್. ಅದೇ ಇವ್ರನ್ನ ಮನೆಯವ್ರನ್ನೇ ಮನೆಯವ್ರನ್ನೇ ಕಳಿಸ್ ಅವರೇ ಕೇಳ್ಕೊಬಂದು ನಿಮ್ಗೆ ಹೇಳ್ಬಿಡ್ತಾರೆ ಸರ್. ಸಾಕು ನಾನು ಇಲ್ಲೇ ಕುಂತ್ಕೊಂಡು ವ್ಯವಸಾಯ ಮಾಡೋಣ ಅಂತ. ಇನ್ನೇನು ಸರ್, ನಾನು ಈಗ ಕೂಲಿ ಕೆಲಸ ಮಾಡಬೇಕು, ಅವರು ಹೋಗ್ತಾರೆ. ಈಗ ಕುರಿ ಮೇಯಿಸ್ಬೇಕು, ನಮ್ಮ ತಾಯಿ ಇದ್ದಾರೆ, ನಾನು ಅವರು ಮರಿ ಬಿಡ್ತೀನಿ ಅಂತಂದಾಗ ಮರಿ ಬಿಡ್ತಾರೆ, ನಾನು ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ. ಅವರು ಇವತ್ತು ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ರೆ ನಾನು ಬಿಡ್ತೀನಿ ಅಲ್ವೇ? ಹೌದು ಸರ್. ಒಟ್ಟಾರೆ ಪರಸ್ಪರ ಹೊಂದ್ಕೊಂಡು ಇರೋದ್ರಲ್ಲಿ ಸಂತೋಷವಾಗಿರೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅಲ್ವೇ? ಹೌದು ಸರ್. ಮಾಲತಿ ಅವರು ಇನ್ನೂ ಏನಾರು ಆಸೆಗಳಿದೆಯಾ ನಿಮ್ಮವು ಮುಂದೆ ಹಿಂಗೆ ಮಾಡಬೇಕು ಅಂತ? ಹಾಂ ಸರ್, ನಮಗೆ ಎಷ್ಟೇ ಗೌರವಧನ ಬಂದರೆ ಏನೇ ಬಂದರೂ ಅದು ಯಾವುದೋ ಲೆಕ್ಕಕ್ಕೆ ಬರಲ್ಲ. ರೈತರ ಮನಸ್ಸಲ್ಲಿ ನಾವು ಉಳಿಬೇಕು ಅಂದರೆ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಲ್ವಾ ಸರ್? ಹೌದು. ಅದಕ್ಕೋಸ್ಕರ ಈಗ ರೈತರಿಗೆ ತುಂಬ ಇನ್ನೂ ಅರಿವು ಕಾರ್ಯಕ್ರಮಗಳನ್ನ ಮಾಡಬೇಕು, ಅವ್ರಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆದಾಯ ಬರೋಂಗೆ ಮಾಡಿಕೊಡ್ಬೇಕು ಅನ್ನೋದೊಂದು ಇದಿದೆ ಸರ್. ಆಮೇಲೆ ಸಾಯಿಲ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕು, ಅವ್ರಿಗೆ ಅವ್ರು ಬೆಳೀತಕ್ಕಂಥ ಬೆಳೆಗಳನ್ನ ಮೌಲ್ಯವರ್ಧಿತವಾಗಿ ಮಾಡಬೇಕು, ಅದು ನಮ್ಮ ಒಂದು ಗುರಿ ಇದೆ ಸರ್. ಈಗ ಏನಾದ್ರು ಬೆಳೆದಿರ್ತಾರೆ, ಹಸಿಗಡಲೆ ಆಗಲಿ ಇನ್ನೇನಾದ್ರು ಬೆಳೆದಿರ್ತಾರೆ, ಅದಕ್ಕೆ ಹಸಿಗಡ್ಲೆಗೆ ಕೊಟ್ಟರೆ ರೇಟ್ ಕಡಿಮೆ, ಆದರೆ ಕಡಲೆ ಹಿಟ್ಟು ಮಾಡಿಕೊಟ್ರೆ ಅದೊಂದು ಬ್ರ್ಯಾಂಡಿಂಗ್ ಮತ್ತು ಲೇಬಲ್ ಬಂದು KVK ಅವರೇ ಮಾಡಿಸ್ಕೊಡ್ತಾರೆ ಸರ್. ಮಾಡ್ತೀನಿ ನಾವು ಇದ್ದಿದ್ರೆ ಅದನ್ನು ಮಾಡಿಕೊಡ್ಬೇಕು ಅಂತ. ಮತ್ತು FMEಯಲ್ಲೂ ಕೆಲಸ ಮಾಡ್ತಾಯಿದ್ದೀವಿ ಸರ್. ಕಿರು ಆಹಾರ ಉತ್ಪನ್ನವಾಗಿ ಇದು ಮಾಡ್ತಾಯಿದ್ದೀವಿ ಸರ್. ಅವ್ರಿಗೆ ಮಿಷನರಿ ಬೇಕು ಅಂದರೆ ಮಾಡಿಸ್ಕೊಡ್ತೀವಿ, ಇಲ್ಲ ಅಂತಂದರೆ ಸಣ್ಣ ಪುಟ್ಟ ಮಿಷನರಿ ಮತ್ತು ತಗೋತಾರೆ ಸರ್. ನಮ್ಮ ಸಂಘದ ಮಹಿಳೆಯರು ಇರೋದ್ರಿಂದಾಗಿ ಹಪ್ಪಳಗಳನ್ನ ಮಾಡ್ತಾರೆ, ಉಪ್ಪಿನಕಾಯಿ ಮಾಡ್ತಾರೆ, ಸಾಂಬಾರು ಪೌಡ್ರ್ಗಳನ್ನ ಮಾಡ್ತಾರೆ. ಅದನ್ನೆಲ್ಲನೂ ಮಾಸಿಕ ಸಂತೆಗಳನ್ನ ಮಾಡಿ ಅಲ್ಲಿ ಮಾರಾಟ ಮಾಡಿಸ್ತಿದ್ದೀವಿ ಸರ್. ಗುಡ್. ಆತ್ಮೀಯ ಕೇಳುಗರೆ, ಫೆಬ್ರವರಿ 16ರಂದು ರೇಡಿಯೋ ಕಿಸಾನ್ ದಿನದ ಅಂಗವಾಗಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ನವೋದ್ಯಮಗಳ ಕುರಿತಾದ ಒಂದು ದಿನದ ವಿಚಾರ ಸಂಕಿರಣವನ್ನು ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಆವರಣದಲ್ಲಿ ಏರ್ಪಡಿಸಲಾಗಿದೆ. ಭೂತಾಯ ನಂಬಿ ನಾವು ಬೇಸಾಯ ಮಾಡೋಣ, ಮೂರೊತ್ತುದವರ ಸುರಿಸಿ ಬೆಳೆಯನ್ನು ಪಡೆಯೋಣ. ಮೊದಲು ನೋಂದಾಯಿಸಿದ 100 ರೈತರಿಗೆ ಮಾತ್ರ ಪ್ರವೇಶ. ನೀವು ನಿಮ್ಮ ಹೆಸರು, ವಿಳಾಸ ಹಾಗೂ ಮೊಬೈಲ್ ಸಂಖ್ಯೆಯನ್ನು ನೀಡಿ ನೋಂದಾಯಿಸಿಕೊಳ್ಳಬಹುದು. ಸ್ವಾಗತ ಸುಸ್ವಾಗತ. ನಿಲಯ ನಿರ್ದೇಶಕರು, ಕೃಷಿರಂಗ ವಿಭಾಗ, ಆಕಾಶವಾಣಿ ಮೈಸೂರು. ಇಲ್ಲಿಗೆ ಪತ್ರ ಬರೆಯಿರಿ ಅಥವಾ fmairmysore@gmail.com, fmairmysore@gmail.com ಇಲ್ಲಿಗೆ ಮೇಲ್ ಕಳುಹಿಸಿ. ಅಥವಾ 9480056960. ಮತ್ತೊಮ್ಮೆ 9480056960. ಇಲ್ಲಿಗೆ ವಾಟ್ಸ್ಆಪ್ ಸಂದೇಶ ಕಳಿಸಿ. ರೈತಾಪಿ ಜನರೇ ನಾಡಿನ ಒಡೆಯರು, ಅವರಾಸೆ ಕನಸೇ ಜೀವಂತ ಉಸಿರು. ನೆನಪಿಡಿ, ರೈತರಿಗೆ ಮಾತ್ರ ಅವಕಾಶ. ನೇಗಿಲ ನೆಂಟಗೆ ತಾಯಂದಿರಿಬ್ಬರು, ಹೆತ್ತಮ್ಮ ಒಬ್ಬಳು, ಭೂತಾಯಿ ಒಬ್ಬಳು. ಮೊದಲು ನೋಂದಾಯಿಸಿ. ಫೆಬ್ರವರಿ 16ರ ರೇಡಿಯೋ ಕಿಸಾನ್ ದಿನದ ಕಾರ್ಯಾಗಾರದಲ್ಲಿ ಭಾಗವಹಿಸಿ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಂದರೆ ಮಾಲತಿ ಅವರೇ, ಹಾಂ ಸರ್. ಸಂಪರ್ಕ ಸಂಖ್ಯೆ, ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳಿ. 9731 9067. ಇನ್ನೊಂದು ಸರಿ ಹೇಳ್ತೀರಾ? 9731039067. ಇನ್ನೂ ಒಂದು ಸರಿ ಹೇಳ್ಬಿಡಿ. 9731039067. ನಿಮ್ಮದು ಪುಟ್ಟರಾಜ್ ಅವರೇ? ನಮ್ಮದು 9731029680 ಸರ್. ಇನ್ನೊಂದು ಸರಿ? 9702029680 ಸರ್. ಇನ್ನೊಂದು ಸರಿ ಹೇಳ್ಬಿಡಿ. 969731029680 ಸರ್. ಒಳ್ಳೆಯದು ಮಾಲತಿ ಅವರೇ ಹಾಗೂ ಪುಟ್ಟರಾಜ್ ಅವರೇ, ಇದುವರೆಗೂ ವ್ಯವಸಾಯದ ಹಾಗೆ ಕೃಷಿ ಸಖಿಯಾಗಿನ ನಿಮ್ಮ ಅನುಭವಗಳನ್ನು ಬಹಳ ಚೆನ್ನಾಗಿ ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ. ವಂದನೆಗಳು, ನಮಸ್ಕಾರ. ತುಂಬ ಸಂತೋಷ, ಧನ್ಯವಾದಗಳು.